ಆತ್ಮೀಯ ವೀಕ್ಷಕರೇ, ಗಣತಂತ್ರ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಅಲ್ವಿಂದ್ ಅಂತಿಕರ್ನಾಳು. ಈ ದೇಶ ಗಣತಂತ್ರವಾಗಿ, ರಿಪಬ್ಲಿಕ್ ಆಗಿ, ರಾಜ್ಯಗಳ ಅಸ್ತಿತ್ವ, ಯೂನಿಫಿಕೇಶನ್, ಇಂಟಿಗ್ರೇಷನ್ ಆಗಿ 1950ಕ್ಕೆ ಒಂದು ಸಂವಿಧಾನವನ್ನ ನಾವು ಸ್ವೀಕರಿಸಿಕೊಳ್ಳುತ್ತಾ ಈ ದೇಶ ಗಣರಾಜ್ಯ ಅಂತ ಹೇಳಿ ಘೋಷಿಸಲ್ಪಟ್ಟು ಇಂದಿಗೆ 74 ವರ್ಷಗಳ ಸಂಭ್ರಮವನ್ನು ಮುಗಿಸಿ 75ನೇ ವರ್ಷಕ್ಕೆ ಕಾಲಿಡ್ತಿದ್ದೇವೆ. ಅಂದರೆ 75ನೇ ಗಣತಂತ್ರದ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರೂ ಕೋರ್ತಾ ಇದ್ದೇನೆ. ಸ್ವಾತಂತ್ರ್ಯ ದಿವಸದಂದು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರ, ಸ್ವಾತಂತ್ರ್ಯ ವೀರರ ಅಥವಾ ಹೋರಾಟಗಾರರ ಬಗ್ಗೆ ನಾವು ಮಾತನಾಡ್ತೇವೆ, ಅವರ ಬಗ್ಗೆ ಭಾಷಣ ಕೇಳ್ತೇವೆ. ಆದರೆ ಗಣರಾಜ್ಯೋತ್ಸವ ಅಂತ ಹೇಳುವಾಗ ಡೆಲ್ಲಿಯಲ್ಲಿ ಕರ್ತವ್ಯ ಪಥದಲ್ಲಿ ದೊಡ್ಡ ಪೆರೇಡ್ ನಡೀತದೆ. ಭಾರತದಂಥ ದೇಶದಲ್ಲಿ 3 ಸೈನ್ಯ ತುಕಡಿಗಳಿವೆ. ಭೂದಳ ಇದೆ, ವಾಯುದಳ ಇದೆ, ಅದರಂತೆ ನೌಕಾದಳ ಇದೆ. ಯಾಕೆಂದರೆ ನಮಗೆ 3 ಕ್ಷೇತ್ರದಲ್ಲಿಯೂ ಕೂಡ ಸೈನಿಕರ ಅಥವಾ 3 ಗಡಿಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಕೆಲವು ದೇಶಗಳಲ್ಲಿ ಸಮುದ್ರ ಇಲ್ಲ, ನೌಕಾದಳ ಇರುವುದಿಲ್ಲ. ಇದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇಂದಿನ ಯುವಕರು ಸೈನ್ಯಕ್ಕೆ ಭರ್ತಿಯಾಗಲಿಕ್ಕೆ ಮನಸ್ಸಿದ್ರು NCC, NSS, ಕಬ್ಸ್, ಬುಲ್ಬುಲ್, ಆದರೆ ಗೈಡ್ಸ್, ಸ್ಕೌಟ್ಸ್, ರೋವರ್ಸ್, ರೇಂಜರ್ಸ್ ಇದೆಲ್ಲ ತರಬೇತಿ ಇದ್ರೂ ಕೂಡ ಕೇವಲ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಬೇರೆ ಯಾವುದೋ ಇದಕ್ಕೆ ಹೋಗ್ತಾರೆ. ದೇವರು ಕೊಟ್ಟಂತ ಹೈಟ್ ವೆಯ್ಟ್ ಎಲ್ಲ ಇದೆ. ಸೈನ್ಯಕ್ಕೆ ಹೋದರೆ ಯಾವ ರೀತಿಯಲ್ಲೆಲ್ಲ ಸಂಭ್ರಮಿಸಬಹುದು ಎಂಬುದಾಗಿ ನಾವು ಇಡೀ ದಿವಸ ಇವತ್ತು ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನೋಡಿಕೊಂಡಿದ್ದೇವೆ. ಅಂತಹ ಓರ್ವ ನಮ್ಮ ಕರಾವಳಿಯ ಒಂದು ವ್ಯಕ್ತಿ ಸೈನ್ಯಕ್ಕೆ ಸೇರಿ, ಅದರಲ್ಲಿಯೂ ಕೂಡ ವಾಯು ವಿಭಾಗದಲ್ಲಿ ವಾಯುಸೇನೆಯಲ್ಲಿ ಕರ್ತವ್ಯವನ್ನ ಮಾಡುತ್ತಾ ಸಾರ್ಜೆಂಟ್ ಆಗಿ ನಿವೃತ್ತಿ ಹೊಂದು ಮನೆಯಲ್ಲಿ ಇರದೆ ಉದ್ಯಮವನ್ನು ಆರಂಭಿಸಿ ಅದರಲ್ಲೂ ಕೂಡ ಯಶಸ್ಸನ್ನ ಕಂಡಿದ್ದಾರೆ. ಅವರೇ ಸಾರ್ಜೆಂಟ್ ಜಯಂತ್ ಸುವರ್ಣ. ನಮಸ್ತೆ. ಜಯಂತ್ ಸುವರ್ಣ ಬಚ್ಪೆ ನಮ್ಮೊಂದಿಗಿದ್ದಾರೆ. ನಿಮಗೆ ಮೊದಲು ದೇಶದ ಸೈನ್ಯಕ್ಕೆ ಸೇರಿ ದೇಶಕ್ಕೆ ಸೇವೆಯನ್ನು ಕೊಟ್ಟಿದ್ದೀರಿ. 2 ಯುದ್ಧಗಳಲ್ಲಿ ನೇರವಾಗಿ ಭಾಗವಹಿಸಿದ್ದೀರಿ. ದೈಜ್ ವರ್ಲ್ಡ್ 247 ಸಲ್ಯೂಟ್ ಹೊಡಿತದೆ. ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೇವೆ. ಇವತ್ತು ನಿಮ್ಮ ದಿನ. ಅಲ್ಲಿ ನಿಮ್ಮ ಎದೆಯಲ್ಲಿ ಮಿಂಚುತ್ತಿರುವಂತಹ ಪದಕಗಳೇ ಸಾಕ್ಷಿ. ತಾವು ಆ ಹಂತಕ್ಕೆ ಏರಿದ್ದೀರಿ. ಶಿಸ್ತು ಅದೆಲ್ಲವೂ ಕೂಡ ಬರುವ ಮೊದಲು ಚಿಗುರುವ ಮೀಸೆ ಬಜ್ಪೆಯಲ್ಲಿರುವಾಗ. ಹೇಗೆ ನಿಮ್ಮ ಪ್ರಯಾಣ ಮುಂದುವರಿತು? ಸೈನ್ಯಕ್ಕೆ ಹೋಗ್ಬೇಕಂತೇಳಿ ಏನಾದ್ರೂ ಪ್ರೇರಣೆ ಇತ್ತ? ಸೈನ್ಯಕ್ಕೆ ಹೋಗ್ಲೇಬೇಕಂತೇಳಿ ಮೊದಲಿರ್ಲಿಲ್ಲ. 62ನೇ ಚೈನಾ ವಾರ್ ನಂತರ ನಮಗೂ ಒಂದು ಸೈನ್ಯಕ್ಕೆ ಹೋಗ್ಬೇಕು ಅಂತ ಒಂದು ದೃಢ ನಿರ್ಧಾರ ಬಂತು. ಯಾಕಂದ್ರೆ ಭಾರತ ಸೋಲ್ತಾ ಇತ್ತು 62ನೇ. ಅದನ್ನು ಕೇಳ್ತಾ ಇದ್ರಿ ರೇಡಿಯೋದಲ್ಲಿ? ಹೌದು, ಕೇಳ್ತಾ ಇದ್ದೇವೆ. ನಾವು ಅವಾಗ ಹೈಸ್ಕೂಲ್ ಅಲ್ಲಿ ಇದ್ದೆವು. ಎಲ್ರು ಹೇಳ್ತಾ ಇದ್ರು ಅಂತಿಮ ವಿಜಯ ಭಾರತಕ್ಕೆ, ಅಂತಿಮ ವಿಜಯ ಭಾರತಕ್ಕೆ ಅಂತ ಹೇಳ್ತಾ ಇದ್ರು. ಆದ್ರೆ ಭಾರತ ಸೋಲುತ್ತಾ ಇತ್ತು, ಸೈನಿಕರೆಲ್ಲ ಸಾಯ್ತಾ ಇದ್ರು. ನಮ್ಗೆ ಆಶ್ಚರ್ಯ ಆಗ್ತಿತ್ತು ನೋಡುವಾಗ. ಏನಿಲ್ಲ, ಅವ್ರಿಗೆ ಅಮ್ಯುನಿಷನ್ ಇಲ್ಲ, ಏನಿಲ್ಲ, ಹೋಗಿ ಸತ್ತೇ ಬನ್ನಿ ಅಂತ ಹೇಳೋ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೆವು. ಅವಾಗ ನೀವು ಹೈಸ್ಕೂಲ್ ಇದ್ದೆವು. ಅದೇ ಒಂದು ಅಂದ್ರೆ ಮಾಧ್ಯಮಗಳು ಸೃಷ್ಟಿಸುವಂತ ಸುದ್ದಿ ಅಂತಿಮ ಜಯ ಭಾರತಕ್ಕೆ, ಮಾಧ್ಯಮಗಳಿಗೆ ಗೊತ್ತಿಲ್ಲವೇನೋ. ನಿಜ ಸುದ್ದಿ ನಮ್ಮಲ್ಲಿ ಬೇಕಾದಷ್ಟು ಮದ್ದುಗುಂಡುಗಳು ಇಲ್ಲ. ಜನರು ತುಂಬಾ ಸೋಲ್ಜರ್ಸ್ ಸ್ಯಾಕ್ರಿಫೈಸ್ ಆಗಿದ್ದಾರೆ. ತುಂಬಾ ನಮ್ಮ ಲ್ಯಾಂಡ್ ಕೂಡ ಎನ್ಕ್ರೋಚ್ ಮಾಡಿದ್ದಾರೆ ಚೈನೀಸ್. ಏನು ಮಾಡಲಿ, ನಮ್ಗೊಂದು ಬಹಳ ದೈನ್ಯದ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತೇಳಿ ನಮ್ಗೆ ಮತ್ತೆ ಗೊತ್ತಾದದ್ದು. ಅಂತೂ ಮತ್ತೆ ಶಾಲೆಯಲ್ಲಿ ಬಿಡುವಾಗ ಅದು ಕಂಟಿನ್ಯೂಷನ್ ಆಗ್ಲಿಲ್ಲ. SLC ಆದ್ಮೇಲೆ ಬೊಂಬೈಗೆ ಹೋಗೋದೊಂದು ಮೊದಲಿದ್ದೊಂದು ಇತ್ತು. ಹಾಗೆ ಹೋಗಿ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇತ್ತು. ಪೇಪರ್ ನೋಡಿದಾಗ ಏರ್ ಫೋರ್ಸ್ ರಿಕ್ರೂಟ್ಮೆಂಟ್ ಉಂಟಂತೇಳಿ ಮೆರೀನ್ ಲೈನ್ ನಲ್ಲಿ ಬಾಂಬೆಯಲ್ಲಿ ಪೇಪರ್ ಓದಿದೆ. ನೀವು ಹೈಸ್ಕೂಲ್ ಆದ್ಮೇಲೆ ಬಾಂಬೆಗೆ ಹೋದ್ರಿ? ಜಾಬಿಗೆ ತಾಗಿದ್ರ ಅಥವಾ ನೈಟ್ ಸ್ಕೂಲ್ಗೆ ಏನಾದ್ರು ಹೋಗ್ತಿದ್ರ? ಇಲ್ಲ, ನೈಟ್ ಸ್ಕೂಲ್ ಹೋಗ್ಲಿಲ್ಲ, ಜಾಬಿಗೆ ಅಂತಲೇ ಹೋದೆ, ಜಾಬ್ ಮಾಡುತ್ತೆ ಅಂತೇಳಿ. ಅದರ ನಡುವೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ರಿ? ಅಲ್ಲಿ ಬಾಂಬೆ ಹೋದ್ಮೇಲೆ. ಅಂದ್ರೆ ಆಲ್ರೆಡಿ ನಾನು L&T, ನಮ್ಮ ಅಣ್ಣ ಒಬ್ರು L&T ಅಲ್ಲಿ ಇದ್ರು. ಸೊ ಅದಕ್ಕೆ ಅಪ್ರೆಂಟಿಸ್ ಆಗಿ ಸೇರ್ಲಿಕ್ಕೆ ನಮ್ಗೆ ಕಾಲ್ ಇತ್ತು. ಮತ್ತೆ ವೋಲ್ಟಾಸ್ ಅಲ್ಲಿ ನನ್ನ ಇಂಟರ್ವ್ಯೂ ಆಗಿತ್ತು, ಅದು ಕೂಡ ಅಪ್ರೆಂಟಿಸ್ಗೆ. ಆಮೇಲೆ ಇಂಡಿಯನ್ ಏರ್ಲೈನ್ಸ್ ಗೆ ನಾನು ಅಪ್ಲೈ ಮಾಡಿದ್ದೆ ಮೊದಲು. ಅದು ನನಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಕಾಲ್ ಬಂದಿತ್ತು. ಹೌದಾ? ಹೌದು. ಆಗ ಇದು ಕೂಡ ಅದೇ ಟೈಮ್ಲಿ ನಾನು ರಿಕ್ರೂಟ್ಮೆಂಟ್ ಗೆ ಹೋದೆ. ಇದು ಕಾಲ್ ಬಂತು, ಇದರದ್ದು ಮತ್ತೆ ಟ್ರೈನಿಂಗ್ ಕರೆದ್ರು. ಆಗ 65 ವಾರ್ ವಾಸ್ ಗೋಯಿಂಗ್ ಆನ್.
ಅವ್ರಿಗೆ ಜನ ಬೇಕಿತ್ತು ಅವಾಗ. ಜನ ಬೇಕು, ಅದರೆಲ್ಲ ತುಂಬಾ ಸಾಕಿದ್ರೆ ಬೇಕಿತ್ತೇನೋ ಮತ್ತೆ ನಾನು ಮತ್ತೆ ಐ ಪ್ರಿಫರ್ಡ್ ಇಂಡಿಯನ್ ಏರ್ಫೋರ್ಸ್. ಮತ್ತೆ ನನಗೆ ಚೈನಾದ್ದು ನೆನಪಾತು, ಚೈನಾ ನಾವು ಯಾಕೆ ಹೋಗ್ಬಾರ್ದು, ನೋಡುವ ನಮ್ಮಿಂದ ಸಾಯಿದ್ರೆ ಸಾಯಿದೆ, ಇಲ್ಲಿ ಆದ್ರೆ ಸಾಯ್ಲಿಕ್ಕೆ ಇಲ್ಲ. ಜಯಂತ್ ಸುವರ್ಣ ಬಜ್ಪರ್ ಅವರೇ, ಈಗ ಒಂದು ಬೇಸಿಕ್ ಅಂತ ಇರುತ್ತೆ. ಬೇಸಿಕ್ ಅಂದ್ರೆ SSLC ಬೇಸಿಕ್, ಆಮೇಲೆ ನೀವು ಸೈನ್ಸ್ಗೋ ಕಾಮರ್ಸ್ಗೋ ಆರ್ಟ್ಸ್ಗೋ ಹೋಗ್ಬಹುದು. ಮಿಲಿಟರಿಯಲ್ಲಿ ಅಂದ್ರೆ ಹೇಗೆ, ಸೈನ್ಯದಲ್ಲಿ ನೀವು ಮಿಲಿಟರಿ ಅವರಿಗೆ ಬೇರೆನೆ ಬೇಸಿಕ್ ಇದೆಯಾ, ಏರ್ಫೋರ್ಸ್ಗೆ ಬೇರೆನೆ ಇದೆಯಾ, ಅಥವಾ ಒಂದು ಸ್ತರವರೆಗೆ ಎಲ್ಲರಿಗೂ ಒಂದೇ ರೀತಿಯ ಶಿಕ್ಷಣ? ಫಿಸಿಕಲ್ ಟ್ರೈನಿಂಗ್ ಎಲ್ಲ ಅದರಲ್ಲಿ ಕೂಡ ಡಿಫರೆನ್ಸ್ ಇದೆ. ಆರ್ಮಿ ಅವರಿಗೆ ಬಿಕಾಸ್ ದೇ ಹ್ಯಾವ್ ಟು ಫೈಟ್ ವಾರ್. ನಮ್ಗೆ ಟೆಕ್ನಿಕಲ್ ಟ್ರೈನಿಂಗ್ ಬಿಕಾಸ್ ಯು ಹ್ಯಾವ್ ಟು ಮೇಂಟೈನ್ ದ ಏರ್ಕ್ರಾಫ್ಟ್ ಅಂಡ್ ಗೆಟ್ ದ ಏರ್ಕ್ರಾಫ್ಟ್ ರೆಡಿ ಫಾರ್ ದ ವಾರ್. ಅದನ್ನು ನಾವು ಮಾಡಬೇಕು. ಸೊ ಆದ್ದರಿಂದ ನಮ್ಮ ಟ್ರೈನಿಂಗ್ ಬೇರೆನೆ. ಸೊ ನಮ್ಮ PCM ಗ್ರೂಪ್ ಆಗಿದ್ದರಿಂದ ನಮ್ಗೆ ಟೆಕ್ನಿಕಲ್ ಗ್ರೂಪ್, ಇನ್ಸ್ಟ್ರುಮೆಂಟೇಶನ್ ಗ್ರೂಪ್ ನನ್ನ ತಗೊಂಡ್ರು. ಮತ್ತೆ ನಾನು ಅದೇ ಬೇಗ ಬೇಗ ಕಳಿಸಿದ್ರು. 65 ಎಂಡಲ್ಲೇ ನಾನು ಟ್ರೈನಿಂಗ್ ಸೆಂಟರ್ ಬಂದೆ. ದಟ್ ಟೈಮ್ ಎಲ್ಲಿ ನಿಮ್ಗೆ ಟ್ರೈನಿಂಗ್? ಬ್ಯಾಂಗ್ಳೂರಲ್ಲಿ ಫಸ್ಟ್ 2 ವರ್ಷ, ಒಂದು ಫಸ್ಟ್ ಇಯರ್ ಆಗಿ ಆಮೇಲೆ ಸ್ವಲ್ಪ ಸೇವೆ ಮಾಡಿ ಮತ್ತೆ ಪುನಃ ಅಲ್ಲಿಂದ ಎಕ್ಸಾಮ್ಸ್ ಇದೆ, 2-3 ಎಕ್ಸಾಮ್ ಆದ್ಮೇಲೆ ಪುನಃ ನಮ್ಗೆ ಕನ್ವರ್ಷನ್ ಅಂತ ಹೇಳಿ ಕೋರ್ಸ್ ಇದೆ. ಅಲ್ಲಿ ಪುನಃ 1 ವರ್ಷ ಆದ್ಮೇಲೆ ಗ್ರೂಪ್ 1 ಟ್ರೇಡ್ಸ್ಮನ್ ಅಂತ ಹೇಳಿ ನಾವು ಟಾಪ್ ಟೆಕ್ನಿಕಲ್ ಅಲ್ಲಿ. ಎಷ್ಟು ವರ್ಷದ ತರಬೇತಿ? 2 ವರ್ಷ ಟೋಟಲ್ 2 ವರ್ಷ ತರಬೇತಿ. ಮತ್ತೆ ಬೇರೆ ತರಬೇತಿಯ ದಿವಸಗಳು ಹೇಗಿದ್ದು? ಎನಿ ಮಿಲಿಟರಿ ಟ್ರೈನಿಂಗ್ ಸ್ಟಾರ್ಟಿಂಗ್ ಹೋದ ಮೇಲೆ ನಮ್ದು ಅದು ಸ್ಪೆಷಲಿ ನಾನು ಹೋದಾಗ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಜೈ ಜವಾನ್ ಮಾಡಿದ್ರು. ಆಗ ನಮ್ಗೆ ಏನಿಲ್ಲ, ನೀರಿಲ್ಲ ಸ್ನಾನ ಮಾಡ್ಲಿಕ್ಕೆ. ಈಗ ಹೋದ ಕೂಡಲೇ ಕಟ್ಟಿಂಗ್ ಎಲ್ಲ ಮಾಡಿಸಿ ತಲೆ ಎಲ್ಲ ಬೋಳಿಸಿ ನಮ್ಮನ್ನು ರೆಡಿ ಮಾಡ್ತಾ ಇದ್ರು. ನೀರಿಲ್ಲ, ಆ ಒಂದು ಫೈರ್ ಟ್ಯಾಂಕ್ ಅಲ್ಲಿ ಅದೇ ನೀರು ಕುಡಿದು ಅದಲ್ಲೇ ಸ್ನಾನ ಮಾಡಿ ಎಲ್ಲ ಒಂದು 7-8 ದಿವಸ ಹಾಗೆ ಇದ್ದೆವು ನಾವು ಆಕ್ಚುಲಿ. ಬಿಕಾಸ್ ಅದೆಲ್ಲ ಎಮರ್ಜೆನ್ಸಿ ಟೈಪ್ ಇತ್ತು ಶಾಸ್ತ್ರಿ ಗಿರಿ ಹೋದ ಕೂಡಲೇ. ಮತ್ತೆ ವಾರ್ ಕೂಡ ಇಟ್ ವಾಸ್ 65 ವಾರ್ ಆಗ್ಲೇ ಎಂಡ್ ಆಗ್ತಾ ಇತ್ತು ಅಷ್ಟೇ. ಸೊ ಅದೆಲ್ಲ ಇತ್ತು. ಬಟ್ ವಿ ಆರ್ ಪ್ರಿಪೇರ್ಡ್. ಮತ್ತೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಹಿಂಜರಿಯುವ ಜಾಯಮಾನ ಇಲ್ಲ, ಮತ್ತೆ ಅವ್ರು ಬಿಡುದು ಕೂಡ ಇಲ್ಲ ಅಷ್ಟು ಸುಲಭದಲ್ಲಿ. ಟ್ರೈನಿಂಗ್ ಆಯ್ತು, ಫಿಸಿಕಲ್ ಟ್ರೈನಿಂಗ್ ಇದೆ. ಎಷ್ಟು ಹೈಟ್ ಇರಬೇಕು? ಹೈಟ್ ಅಂದ್ರೆ ಪರ್ಟಿಕ್ಯುಲರ್ ಏರ್ಫೋರ್ಸ್ ಗೆ ದೇ ಆರ್ ನಾಟ್ ದಟ್ ಪರ್ಟಿಕ್ಯುಲರ್ ಬೇಕು. ಕಾಂಟ್ ಬಿ ವೆರಿ ಶಾರ್ಟ್, ಅಷ್ಟು ಉದ್ದನ ಬೇಕಂತಿಲ್ಲ. ಕೆಲವು ಎಲ್ಲ ಸುದ್ದಿಗಳಿವೆ ಏನಂತ ಹೇಳಿದ್ರೆ ಐಸೈಟ್ ನೋಡ್ತಾರೆ, ಹಿಯರಿಂಗ್ ಕೆಪಬಿಲಿಟಿ ನೋಡ್ತಾರೆ, ಅದೆಲ್ಲ ನೋಡ್ತಾರೆ. ಈ ಒಂದು ಹಲ್ಲು ಎಲ್ಲವೂ ಟೆಸ್ಟ್ ಆಗುತ್ತೆ. ಮೆಡಿಕಲ್ 100% ನೋಡ್ಬೇಕು. ಇಲ್ಲದ್ರೆ ಮತ್ತೆ ಅದು ಇದು ಲಯಬಿಲಿಟಿ ಫಾರ್ ದ ಸರ್ವಿಸಸ್. ಅದು ಬೇಸಿಕಲ್ ರಿಕ್ವೈರ್ಮೆಂಟ್ ಇದೆ. ಅದು ರಿಕ್ರೂಟ್ಮೆಂಟ್ ಆಗುವಾಗಲೇ ಬೊಂಬೈಯಲ್ಲೇ ಮಾಡ್ತಾರೆ. ನಾವು ಬೊಂಬೈಲಿ ರಿಕ್ರೂಟ್ ಆದ್ರಿಂದ ಅಲ್ಲೇ ಮಾಡಿದ್ರು. ಮತ್ತೆ ಇಲ್ಲಿ ಬಂದ ಮತ್ತೆ ಆನ್ಯುವಲ್ ಮೆಡಿಕಲ್ ಎಲ್ಲ ಇರ್ತದೆ ಕಂಟಿನ್ಯೂಸ್. ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಇದೆ. ನಂತರ ಏನಾದ್ರು ತೊಂದರೆ ಆದ್ರೆ ವಿ ಆರ್ ಟ್ರೀಟೆಡ್ ದೇರ್ ಅಂಡ್ ದೇರ್. ಅದೆಲ್ಲ ಪ್ರಾಬ್ಲಮ್ ಇಲ್ಲ. ನಿಮ್ಮ ಮೊದಲನೇ ದಿವಸ, ಮಿಲಿಟರಿಯ ಮೊದಲನೇ ದಿವಸ ಏನಾದ್ರು ನೆನಪುಂಟ, ಅನುಭವ ಉಂಟಾ? ಮೊದಲನೇ ದಿವಸ ಅದು ಟಫ್, ಏನು ಹೇಳೋದನ್ನೆಲ್ಲ. ಅದೊಂದು ಡ್ರೆಸ್ ಬಂದ ಕೂಡಲೇ ಹೇರ್ ಕಟ್ ಹೋಗ್ಬೇಕು. ಅದ್ರ ಪಕ್ಕ ಚಪಾತಿ ಕಟ್ ಅಂತ ಹೇಳ್ತಾ ಇದ್ರು ಪಕ್ಕ ಇದಾದ್ಮೇಲೆ. ಮಿಲಿಟರಿ ಕಟ್ ಅಂತ ಹೇಳಿದ್ರೆ ಅದು ಹಾಗೆ ಅಲ್ವಾ ನಿಮ್ಗೆ? ಹೌದು, ಮಿಲಿಟರಿ ಕಟ್ಟೆ ಅದು. ಚಪಾತಿ ಕಟ್ ಮಿಲಿಟರಿ ಸೇಮ್ ಆಲ್ಮೋಸ್ಟ್. ಅದು ಇಲ್ಲಿಂದ ಏನಿಲ್ಲ, ಎಲ್ಲ ಬಹಳ ಸ್ಟೈಲ್ ಎಲ್ಲ ಬರ್ತಿದ್ರು ಹುಡುಗರೆಲ್ಲ, ಮುಂಬೈಯಲ್ಲಿ ಹುಡುಗರು ಎಲ್ಲ. ಅದಕ್ಕೆಲ್ಲ ತುಂಬಾ ಹೌದು, ಎಲ್ಲ ಬಂದು ಎಲ್ಲ ಬೇರೆನೆ ಒಂದೇ ಯೂನಿಫಾರ್ಮ್ ಐತಿ. ಆಮೇಲೆ ಡ್ರೆಸ್ ಒಂದು ಏನಾದ್ರು ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಉಂಟಾ ಸರ್? ಅದು ಹೀಗೇನೆ ಕಟ್ಟಿರ್ಬೇಕಂತ ಅಥವಾ ನಮ್ಮ ಏರ್ ಫೋರ್ಸಿನ ಸ್ಟೈಲ್? ಯೂನಿಫಾರ್ಮಿಟಿ ಬೇಕೇ ಬೇಕು. ಯಾಕಂದ್ರೆ ಒಂದು ಡಿಸಿಪ್ಲಿನ್ ಬರ್ಬೇಕಾದ್ರೆ ದಟ್ ಯೂನಿಫಾರ್ಮಿಟಿ ಹ್ಯಾಸ್ ಟು ಬಿ ದೇರ್. ಅದಕ್ಕೆ ಈ ರ್ಯಾಗಿಂಗ್ ಎಲ್ಲ ಮಾಡೋದು, ದಟ್ಸ್ ವೈ. ಏನೋ ಈಗೋ ಏನೋ ಇದ್ರೆ ಮೊದಲು ಅದೆಲ್ಲ ತೆಗಿಸ್ಲಿಕ್ಕೆ ಅದೆಲ್ಲ ಇಟ್ಸ್ ಆಲ್ ಇಂಪಾರ್ಟೆಂಟ್. ಇಲ್ಲದ್ರೆ ಅಲ್ಲಿ ನೀವು ಅವನು ಕಮಾಂಡ್ ಕೊಡುವಾಗ ನನ್ಗೆ ಆಗುದಿಲ್ಲಪ್ಪ ನೀವು ಹೋಗಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಹೆಲ್ಪ್. ಸೊ ದ ಡಿಸಿಪ್ಲಿನ್, ರಾಜನ ಮಗನಾದ್ರೂ ಕೂಡ ಕಮಾಂಡೆ ಅವನೊಬ್ಬ GT ಇರ್ತಾನೆ, ಟ್ರೈನಿಂಗ್ ಗ್ರೌಂಡ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಇರ್ತಾನೆ. ಅವನು ಹೇಳಿದಾಗೆ ಕೇಳಲೇಬೇಕು. ಓಡಿದ್ರೆ ಓಡ್ಬೇಕು, ಕೂರದ್ರೆ ಕೂರ್ಬೇಕು. ಸೊ ದಟ್ ಮೊದಲ ದಿವಸ ಹೇಗಾಯ್ತು? ಹೆದರಿಕೆ, ಹುಲಿಯ ಬೋನಿನೊಳಗೆ ಒಬ್ಬ ಮನುಷ್ಯನನ್ನು ಬಿಟ್ಟ ಹಾಗೆ. ನಮ್ಗಂದ್ರೆ ನಮ್ಗೂ ಒಂದು ಸ್ವಲ್ಪ ಹ್ಯಾಪಿ ಗೋಲಕ್ಕಿ ಟೈಪ್ ನಾವು ಇದ್ರಾಗ. ಅದನ್ನ ಹೆದರಿಕೆ ಇದ್ರೇನಿಲ್ಲ. ಓಡಿದ್ರೆ ಓಡುದು, ಓಡ್ಲಿಕ್ಕೆ ಆದ್ರೆ ಬೀಳೋದು, ಹೇಳೋದು ಹಾಗೆ. ಸೊ ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್. ನಂದೊಂದು ಜಾಯಮಾನ ಅಂದ್ರೆ ಹೋಗ್ಬಾರ್ದು, ಹೋದ್ಮೇಲೆ ನೀವು ಬ್ಯಾಕ್ಔಟ್ ಆಗ್ಬಾರ್ದು. ಸೊ ಯು ಹ್ಯಾವ್ ಟು ಗೋ ವಿತ್ ದಟ್. ನೀರಿಗೆ ಇಳಿಬಾರದು, ಇಳಿದ್ರೆ ಮತ್ತೆ ಮುಳುಗ್ಲಿಕ್ಕಿಲ್ಲ. ಹೇಗಾರ ಕೈಕಾಲು ಬರ್ಲಿಕ್ಕೆ ನೋಡ್ಬೇಕು. ಸೊ ನಿಮ್ಮ ಹೆಸರಿನಲ್ಲಿ ಜಯ ಅಂತ ಇದೆ. ಜಯ ಇರ್ಬೋದು. ಸೊ ನಾವು ಶಿಸ್ತಿಗೆಲ್ಲ ಕರಾವಳಿಯವರು ಒಗ್ಗಿಕೊಳ್ತೇವೆ. ಯಾಕಂದ್ರೆ ನಮ್ಮ ಶಿಕ್ಷಣ ಕ್ರಮ ಹಾಗಿತ್ತು, ನಿಮ್ಮ ತಂದೆ ತಾಯಿ ಹಾಗಿರಬಹುದು ನನ್ನ ಭಾವನೆ. ಅಂದ್ರೆ ನಮ್ಮ ಜಿಲ್ಲೆ ಹಾಗಿದೆ. ಆದ್ರೆ ನಮ್ ಪೆಟ್ಟು ತಿನ್ನುವುದು ಎಲ್ಲಿ ಅಂದ್ರೆ ಫುಡ್.
ಫುಡ್ ಹ್ಯಾಬಿಟ್ಸ್, ನಮ್ಮ ಒಂದು ಊಟ ಮಾಡ್ಕೊಂಡು ಬಂದಂತ ರೀತಿ, ಅಲ್ಲಿ ಬೇರೆ ಫುಡ್ ಇರಬಹುದು, ಹೇಗೆ ಅಡ್ಜಸ್ಟ್ ಮಾಡಿದ್ರಿ? ಅಡ್ಜಸ್ಟ್ ಮಾಡ್ಲೇಬೇಕು. ನಮ್ಗೆ ಅಂದ್ರೆ ನನ್ಗೆ ಪರ್ಸನಲ್ ಹೇಳಿದ್ರೆ ನನ್ಗೆ ಅದು ಇಟ್ ಡಸಂಟ್ ಮ್ಯಾಟರ್. ನಾವು ಅದಕ್ಕೆಲ್ಲ ಫುಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು, ಅದಕ್ಕೆ ಇದಕ್ಕೆ ಡ್ರೆಸ್ಸಿಗೆ ಇಂಪಾರ್ಟೆನ್ಸ್ ಇಂತಿಲ್ಲ. ಅಡ್ಜಸ್ಟ್ಮೆಂಟ್. ಲೈಫ್ ಈಸ್ ಆಲ್ ಅಡ್ಜಸ್ಟ್ಮೆಂಟ್. ಇಫ್ ಯು ಆರ್ ಏಬಲ್ ಟು ಅಡ್ಜಸ್ಟ್ ಯರ್ ಲೈಫ್ anywhere, you will be the happiest person. When you are in Tulunadu, be like Tuluva. When you are in Dubai, Dubai, be like Arabic. Exactly. Namge when you are in Rome, be like a Roman. Namge footpath alli malagi gottundu, railway station alli malagi gottundu, 5-star hotel alli malagi gottundu namge. So we are used to all those things. Namge ಮತ್ತೆ ಬರುದಿಲ್ಲ, ಓ ಇದು ಹಾಗೆ ಇದು ಹೀಗೆ ಅಂತ ಕಂಪ್ಲೇಂಟ್ ಹೇಳುದು ಬಹಳ ಕಡಿಮೆ. ನಮ್ಮ ಜಾಯಮಾನವೂ ಇಲ್ಲ. ಮತ್ತೆ ಮನೆಯಲ್ಲೂ ನಮ್ಗೆ ಹಾಗೆ ಇತ್ತು. Life is full of adjustments. Exactly. That's what. If you are able to adjust in the life, you will be the happiest person in the life. So, ಸರಿ, ನೀವು ಏರ್ ಫೋರ್ಸ್ ಅನ್ನೇ ಪರ್ಟಿಕ್ಯುಲರ್ ತೆಗೆದುಕೊಳ್ಳಿಕ್ಕೆ ಎಲ್ಲಿಯಾದ್ರೂ ನಿಮ್ಮ ಬಾಲ್ಯದಲ್ಲಿ ನೋಡಿದಂತ ಫಿಲ್ಮ್ಗಳು ಕಾರಣವ, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಿಲಿಟರಿಯಲ್ಲಿ ಇದ್ರ, ಯಾರಾದ್ರೂ ವಿಭಾಗದಲ್ಲಿ? ಅಲ್ಲ, ನಮ್ಮ ಮೊನ್ನೆ ನೇಬರ್ ಒಬ್ರು ಇದ್ರು. ಈ ವಾಸ್ ಇನ್ ನೇವಲ್ ಪೈಲಟ್. ಈ ವಾಸ್ ಒಂದು ಪಿಂಟೋ ಅಂತ ಹೇಳಿ ಅವ್ರ ಹೆಸರು, ಹೆಸರು ಸರಿಗೆ ನೆನಪಾಗ್ತಿಲ್ಲ. ಸೊ ಪಿಂಟೋ ವಾಸ್ ದೇರ್. ಅವರು ಕೆಲವೊಮ್ಮೆ ನೇವಲ್ ಫ್ಲೈಟ್ ಇಟ್ಕೊಂಡು ಬರ್ತಾರೆ. ಒಂದು ತುಂಬಾ ಥ್ರಿಲ್ ಇತ್ತು ಆಗ ನೋಡೋದು. ಅವರು ಮೈ ಬ್ರದರ್ಸ್ ಕ್ಲಾಸ್ಮೇಟ್, my eldest brothers, classmate or senior must be. So my brother also joined naval navy later after going to Bombay. So ನೇವಿಯಲ್ಲಿ ಒಬ್ರು ನಿಮ್ಮ ಅಣ್ಣ ಇದ್ದಾರೆ? ಹೌದು. ಮತ್ತೆ ಆರ್ಮಿಯಲ್ಲಿ ಇದ್ದಾರೆ? ತಮ್ಮ ಇದ್ದಾನೆ. So we are 12 brothers, 12 children, 7 brothers. So eldest, middle and younger sacrifice for the nation. Very good. All the three so different. Proud of you. Very really I am so proud very proud. Because in South India dalli intadondu ಫ್ಯಾಮಿಲಿ ಸಿಗುವುದು ಇಟ್ಸ್ ವೆರಿ ರೇರ್. ಅದು ಕೂಡ ಬಿಲ್ಲವ ಕಮ್ಯುನಿಟಿಲಿ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಇಲ್ಲ, ಯಾವ ಕಮ್ಯುನಿಟಿಯಲ್ಲಿ ಯು ಡೋಂಟ್ ಫೈಂಡ್. ಇದು ಆಲ್ ದ 3 ಕೋರ್ಸಸ್ ಅಲ್ಲಿ ಒಂದು ಮನೆಯಿಂದ ಒಂದೇ ಪೇರೆಂಟ್ ಮಕ್ಕಳು ಯು ವೋಂಟ್ ಫೈಂಡ್ ಎನಿವೇರ್. ಒಂದೇ ಸಲ ಇರ್ಬೋದು, ಆರ್ಮಿಯಲ್ಲಿ ಇರ್ಬೋದು, ಏರ್ ಫೋರ್ಸ್ ಅಲ್ಲಿ ಇರ್ಬೋದು. ಇದು ನಿಮ್ ಬಗ್ಗೆ ಎಲ್ಲಿಯಾದ್ರೂ ಪ್ರಚಾರ ಪ್ರಸಾರ ಸುದ್ದಿ ಎಲ್ಲ ಆದದುಂಟಾ? ಈಗಲ್ಲ, ಮೊದ್ಲು ಯಾರಿಗೆ ಕೇಳ್ತಾ ಇದ್ರು ಮಿಲಿಟರಿ ಅಂದ್ರೆ ಮಿಲಿಟರಿ ಹೇಳುದಲ್ಲ. ಈಗ ರೀಸೆಂಟ್ಲಿ ಅಲ್ಲ, ಈಗ ನೀವು ಮಡಿಕೇರಿಗೆ ಹೋದ್ರೆ ಪ್ರತಿ ಫ್ಯಾಮಿಲಿಯಲ್ಲಿ ಒಬ್ರು ಒಂದಲ್ಲ ಒಂದು ಡಿಫೆನ್ಸ್ ಫೋರ್ಸ್ ನಲ್ಲಿ ಇದ್ದಾರೆ. ನಮ್ಮ ಕರಾವಳಿಯಲ್ಲಿ ಒಬ್ಬರಲ್ಲ ಒಬ್ರು ದುಬೈಯಲ್ಲಿ ಇದ್ದಾರೆ. ಎಕ್ಸಾಕ್ಟ್ಲಿ. ಮೊದಲು ಬೊಂಬೈ, ಈಗ ದುಬೈ. ಅಲ್ಲ, ಬೊಂಬೈಗೆ ಹೋಗಿ ದುಬೈ ಹೋಗು. ಹೌದಲ್ಲ, ಈಗ ಡೈರೆಕ್ಟ್ ಹೋಗ್ತಾರೆ. ಯಾಕಂದ್ರೆ ನಿಮ್ಮಂತವ್ರು ಹೋದ್ರೆ ನಿಮ್ಮ ಡೈರೆಕ್ಟ್ ಹೋಗ್ತಾರೆ. ಬೆಳಿಗ್ಗೆ ಕೂಡ ಬಂದಿದೆ. ಸರಿ, ನಿಮ್ಮನ್ನು ಮಾತನಾಡುವ ರೀತಿ ಇವಾಗ ಜಾಲಿ ಗುಡ್ ಫೆಲೋ ಆಗತ್ತೆ ಅನಿಸ್ತದೆ. ಸಾಮಾನ್ಯವಾಗಿ ಮಿಲಿಟರಿಯವರ ಮೇಲೆ ಅಥವಾ ಡಿಫೆನ್ಸ್ ನಲ್ಲಿ ಇರುವವರೊಂದು ಸ್ಟ್ರಿಕ್ಟ್ ಹಾಗೆ ಹೀಗೆ ಅದೆಲ್ಲ ಕಟ್ಟುಕತೆಗಳ, ಅಥವಾ ನಿಮ್ಮ ಒಳಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್, ಒಂದು ಖುಷಿ, ಜೋಕ್ಸ್ ಹೇಳುವುದು, ಹಾಸ್ಯ ಇದೆಯಾ? ಇದೆ, ಎರಡೂ ಇದೆ. when time of requirement it will come out automatically. ಏನಿಲ್ಲ, when you start to become rough and tough, you have to be because otherwise you can't fight war, you will run away ಅಲ್ವಾ. ಸರಿ, ನೀವು ಫುಡ್ಗೆ ಅಡ್ಜಸ್ಟ್ ಆದ್ರಿ. ಈಗ ನಾವು ಕರಾವಳಿಯಲ್ಲಿ ಹುಟ್ಟಿದ್ವು, ನಮ್ಗೆ ಜಾಸ್ತಿ ಚಳಿ ಇಲ್ಲ, ಜಾಸ್ತಿ ಸೆಕೆ ಇಲ್ಲ, ಜಾಸ್ತಿ ಮಳೆ ಇಲ್ಲ. ನೀವು ನಾರ್ತ್ಗೆ ಹೋದ್ರೆ ಮಳೆ ಅಂದ್ರೆ ಅದು 1 ತಿಂಗಳು ಅಲ್ಲಿ ನೆರೆನೆ, ಚಳಿ ಅಂದ್ರೆ -°C, ಸೆಕೆ ಅಂದ್ರೆ 50-55 ಡಿಗ್ರಿ. ಈ ಪ್ರದೇಶಗಳಲ್ಲಿ ಕೂಡ ತಮ್ಗೆ ಸೇವೆ ಸಲ್ಲಿಸ್ಲಿಕ್ಕೆ ಇದೆ. ಆವಾಗ ನೀವು ಆ ಎನ್ವೈರನ್ಮೆಂಟ್ ಗೆ ಹೇಗೆ ಅಡ್ಜಸ್ಟ್ ಆಗ್ತೀವಿ? ಅದೊಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಎಕ್ಸ್ಟ್ರೀಮ್ ಕೋಲ್ಡ್ಗೆ, ನನ್ನ ದಟ್ ವಾಸ್ ಥರ್ಡ್ ಪೋಸ್ಟಿಂಗ್ ನಂದು. ನಾನು 71 ಬಿಫೋರ್ ವಾರ್, ಇಟ್ ವಾಸ್ 69 ಐ ಥಿಂಕ್. ಸಾರಿ ಟು ಇಂಟರಪ್ಟ್ ಯು, ನಿಮ್ಮ ಜೀವನ ಎಲ್ಲ ವಾರನ ನಡುವೆ ಇದೆ. ಹೌದು, ಹೋಗ್ಲಿಕ್ಕೆ ಕಾರಣ ಚೈನಾ ವಾರ್. 3 ವಾರ. ನೀವು 2 ವರ್ಷ ಟ್ರೈನಿಂಗ್ ಆಗಿ ನಿಮ್ಗೆ ಇಮಿಡಿಯೇಟ್ ವಾರ್ ಸಿಗುತ್ತೆ. ಐ ಥಿಂಕ್ ಪಾಕಿಸ್ತಾನ್ ವಾರ್ 65. ಆ ಟೈಮ್ಲಿ ಜಾಯ್ನ್ ಆದದ್ದು 65 ಟೈಮಲ್ಲಿ. 71 ವಾರ್ ನಲ್ಲಿ ಅದು ಆಕ್ಟಿವ್, ಮತ್ತೆ ಗಲ್ಫ್ ವಾರ್ ಅಲ್ಲಿ ಕೂಡ ವೆರಿ ಆಕ್ಟಿವ್. ಸೊ ನಿಮ್ಗೆ ಇನ್ಸಿಡೆಂಟ್ ಹೇಳ್ತಾ ಇದ್ದೀರಿ. ಅದೇ ನಾನು ವಿಚ್ ಪ್ಲೇಸ್ ಇಟ್ ಇಸ್? ದಟ್ ವಾಸ್ ಇನ್ ಸಿರ್ಸಾ, ಹರಿಯಾಣ, ವೆಸ್ಟರ್ನ್ ಬಾರ್ಡರ್ ಹರಿಯಾಣ. ಸೊ ಫಸ್ಟ್ ವಿಂಟರ್ ಫಾರ್ ಮಿ, ಎಕ್ಸ್ಟ್ರೀಮ್ ವಿಂಟರ್. ನನಗೆ ಸ್ವಲ್ಪ ಜ್ವರ ಬರ್ತಿದ್ದು, ಊಟ ಮಾಡಲಿಲ್ಲ ನಾನು. ಹಾಗೆ ಹಾಲು ಕುಡಿದು ಮಲಗಿದ್ದೆ. ನೈಟ್ ಅಬೌಟ್ 2 o'clock ಇರ್ಬೋದು ಮೋಸ್ಟ್ಲಿ. ಅದು ಅಂದ್ರೆ ಚಳಿ ಅಲ್ಲ, ಒಂದು 5-6 ಬ್ಲಾಂಕೆಟ್ ಹಾಕಿ ಮಲಗುದು, ರಜಾಯಿ ಎಲ್ಲ ಹಾಕಿ. ರಗ್ ಹೇಳ್ತಾರೆ ಅದಕ್ಕೆ? ರಜಾಯಿ. ಮತ್ತೆ ನಮ್ಮ ಊರಿನ ಕಂಬಳಿಯ
ಕಂಬಳಿ ತೇಳುವಲ್ಲ, ಅದಕ್ಕಿಂತ ದಪ್ಪ ಇರ್ತದೆ. ಮತ್ತೆ ಅದ್ರ ಮೇಲೆ ಒಂದು ಬ್ಲಾಂಕೆಟ್ ಹಾಕ್ತೇವೆ, ಉಲನ್ ಬ್ಲಾಂಕೆಟ್ 4-5 ಬೇಕಾದಷ್ಟು. ಇಲ್ಲ ಆಗುದಿಲ್ಲ, ನಮ್ಮ ಹತ್ರ ಅಭ್ಯಾಸ ಇಲ್ಲ, ನಮ್ಗೆ ನಾವು ಈಚೆ ಇರಲ್ಲ, ಜಾಸ್ತಿ ಚಳಿ ನೋಡಿ ಅಭ್ಯಾಸ ಇಲ್ಲ. ರಾತ್ರಿ ನಮ್ಗೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಸ್ವಲ್ಪ ನಾನು ಎದ್ದುಕೊಂಡು ಹೋದೆ, ಗೊತ್ತಿಲ್ಲ, ಹೋಗಿ ಬಾತ್ರೂಮ್ ಹೋಗಷ್ಟು ಇದಿಲ್ಲ, ಚಳಿ ಇತ್ತಲ್ಲ ಸಡನ್ಲಿ, ಅಲ್ಲಿ ಹತ್ತಿರಲ್ಲಿ ಮಾಡದೆ ಐ ಕೊಲ್ಯಾಪ್ಸ್. ನಂಗೆ ಗೊತ್ತೇ ಇಲ್ಲ ಸಂಗತಿ ಏನಾಗಿದೆ ಅಂತ ಹೇಳಿ. ಸೊ ದಟ್ ಇಸ್ ಎಕ್ಸ್ಟ್ರೀಮ್. ತುಂಬಾ ಮಂದಿ ಸಾಯ್ತಾರೆ ಅದರಲ್ಲಿ ಕೋಲ್ಡ್ ಅಟ್ಯಾಕ್ ಆಗಿ. ನಂದು ಬಿಕಾಸ್ ಯಂಗ್, ಐ ವಾಸ್ ಬಾಕ್ಸರ್, ಸೊ ಎನರ್ಜಿ ಇತ್ತು. ಸೊ ಐ ಡೋಂಟ್ ನೋ, ಮಾರ್ನಿಂಗ್ ಡ್ಯೂಟಿ ಕಳೆದು ಸಮ್ವೇರ್ 5:30-6 o'clock. ಎಷ್ಟು ಗಂಟೆಗೆ ಆಗಿದೆ ಇನ್ಸಿಡೆಂಟ್? 1:32 ಬಿಟ್ವೀನ್ ಲೈಕ್ ದಟ್, ಮಿಡ್ ನೈಟ್ ಅಲ್ಲಿ. ಈಗ ಗೊತ್ತಾದದ್ದು ಬೆಳಿಗ್ಗೆ ಯಾರ ಬರುವಾಗ ನಮ್ಮ ರೂಮ್ಮೇಟ್ ಬಂದು ನೋಡಿದಂತೆ, ಯಾರು ಬಿದ್ದು ನೋಡಿದ, ಯಾರ ರಾತ್ರಿ ಕುಡಿದು ಬಿದ್ದಾರೆ ಅಂತ ಹೇಳಿ ಹೋದ. ಹೋಗಿ ಒಳಗೆ ಹೋಗಿ ನೋಡುವಾಗ ನನ್ನ ಬೆಡ್ ಅಲ್ಲಿ ಜನ ಇಲ್ಲ, ಖಾಲಿ ಉಂಟು. ಮತ್ತೆ ಓಡಿ ಬಂದ್ರೆ ಮತ್ತೆ ಡೆಡ್ ಬ್ಯಾಕ್ ಎಲ್ಲ ಬಂದ್ರು. ದೆನ್ ಐ ವಾಸ್ ಆಲ್ಮೋಸ್ಟ್ ಗಾನ್. ದೆನ್ ಎಲ್ಲ ಅಲ್ಲಿವರೆಗೆ ನೀವು ಅನ್ಕಾನ್ಶಿಯಸ್ ಇದ್ದೀರಾ? ಹೌದು, ಕಾನ್ಶಿಯಸ್ ಇದ್ರೆ ಎತ್ಕೊಂಡು ಬರೋದಿಲ್ಲ, ಗೊತ್ತಿಲ್ಲ. ಅಲ್ಲ, ಕೆಲವೊಮ್ಮೆ ನೀವು ಜ್ವರ ಅಂತ ಹೇಳಿದ್ರಲ್ಲ, ಜ್ವರ ಸ್ವಲ್ಪ ಲೈಟ್ ಜ್ವರ ಇತ್ತು. ಹೌದು, ಜ್ವರ ಇತ್ತು. ಅದು ಸಡನ್ ಕೋಲ್ಡ್ ಅಟ್ಯಾಕ್ ಆಯ್ತಲ್ಲ, ಸೊ ಐ ಕೊಲ್ಯಾಪ್ಸ್. ಅದು ಸಿಎಚ್ನ ಚಳಿ ಹೇಗಿರ್ಬೋದು ಸರ್? ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ವರ್ಡ್ಸ್ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಿಎಚ್ನ ಚಳಿ ಹೇಗುಂಟು ಅಂತ ಹೇಳಿ. ಇಟ್ ಈಸ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಅಂಡ್ ಯು ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ನಾನು ಲೇಗೊಮ್ಮೆ ಹೋಗಿ ಬಂದಿದ್ದೆ. ಆಸ್ ಇಫ್ ಯು ಆರ್ ವಾಕಿಂಗ್ ಇನ್ ಎ ಬುಷ್, ಥಾರ್ನ್ ಬುಷ್ ಅಲ್ಲಿ ನಡೆದಂಗೆ ಆಗುತ್ತೆ. ಮತ್ತೆ ಬೇರಿದ್ರೆ ಇಟ್ ಇಸ್ ಆಲ್ರೆಡಿ ಯು ಗೆಟ್ ಇದು ಫ್ರಾಸ್ಟ್ ಬೈಟ್, ಅದೆಲ್ಲ ಹೋಗ್ತದೆ. ನೀವು ನಿಮ್ಮ ಯೂನಿಫಾರ್ಮ್, ಅದು ಅಷ್ಟು ದೊಡ್ಡ ಶೂಸ್, ಅದ ಪ್ರೊಟೆಕ್ಷನ್ ಇರ್ತದೆ ಅದಕ್ಕೆ ಬೇಕಾದ. ಅದು ಇದು ನಿಮ್ಗೆ ವೆಪನ್ಸ್ ಹಿಡಿಲಿಕ್ಕೆ ಉಂಟಾ ಏರ್ ಫೋರ್ಸ್ ನವರಿಗೆ? ಉಂಟು, ವೆಪನ್ಸ್ ಉಂಟು, ಶೂಟಿಂಗ್ ಉಂಟು, ಫೈರಿಂಗ್ ರೇಂಜ್ಗೆ ಹೋಗ್ತೇವೆ. ಮತ್ತೆ ಆಲ್ ದಿಸ್ ಗನ್, ಸ್ಟನ್ ಗನ್, ರಿವಾಲ್ವರ್, ಅದೆಲ್ಲ ಟ್ರೈನಿಂಗ್ ಇದೆ. ಎನಿ ಟೈಮ್ ವಿ ಹ್ಯಾವ್ ಟು ಗೋ ಫಾರ್ go in the front, we may have to go. We cannot say I am not trained, I am from Air Force, I can't fight and all that. ಅದೆಲ್ಲ ಇರುವುದಿಲ್ಲ ಆಕ್ಚುಲಿ. ಅದು ಆಗುದಿಲ್ಲ ಅಂತ ಪರಿಸ್ಥಿತಿ ಬರುವಾಗ ನಾವು ಹೋಗ್ಲೇಬೇಕಾಗ್ತದೆ, ಹೋಗ್ತೇವೆ ಕೂಡ. ಸೊ ವಿ ಡೋಂಟ್ ಡಿಬ್ಯಾಕ್. ಒಂದು ಸೈನ್ಯ ಅಂತ ಹೇಳಿದ್ರೆ, ಏರ್ ಫೋರ್ಸ್ ಅಂತ ಹೇಳಿದ್ರೆ ಒಂದು ಮಿನಿ ಭಾರತ. ನಾರ್ತಿನವರಿದ್ದಾರೆ, ಅದು ಹೇಳ್ತೇನೆ ನಿಮ್ಗೆ ನಾನು ಹೇಗೆ ಬಂದೆ ಅಂತೇಳಿ. ವಾಪಸ್ ಐ ವಾಸ್ ಆಲ್ಮೋಸ್ಟ್ ಡೆಡ್. ಓಕೆ, ದೆನ್ ದೇ ಲಿಫ್ಟೆಡ್ ಅವರು ಇದಿದೆ ಮೆಡಿಕಲ್ ಹೋಗಿ ಎಲ್ಲ ಒಂದು 4-5 ಮಂದಿ ಸೇರಿ ಬಿಸಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೈ ಕಾಲೆಲ್ಲ ಇಂಜೆಕ್ಷನ್ ಕೊಟ್ಟರು, ಬಿಸಿ ಮಾಡಿದ್ರು. ಮತ್ತೆ ಆಲ್ರೆಡಿ ಕೋಲ್ಡ್ ಆಗಿದ್ದೀರಿ? ಹೌದು, ಕೋಲ್ಡ್ ಆಗಿದೆ. ಅವ್ರು ಹೇಳ್ತಾ ಇದ್ರು ದೇ ಆಲ್ರೆಡಿ ಮಾಡಿಬಿಟ್ಟಿದ್ರು. ದೆನ್ ಎಲ್ಲ ಕೆಲವು ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಎಲ್ಲ ಮಾಡಿದ್ರು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಜೋದೆ ನಾನು, ಏನು ಒಳಗೆ ಏನೋ ಸ್ವಲ್ಪ ಇತ್ತೇನೋ ಬಾಕಿ ಇತ್ತು ಹೋಗ್ಲಿಕ್ಕೆ. ಸೊ ಐ ಕೇಮ್ ಬ್ಯಾಕ್. ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ, ಬಿಡುದಿಲ್ಲ, ಬಿಡುದಿಲ್ಲ. ಏನೋ ಮತ್ತೆ ಸರ್ವ್ ಮಾಡ್ಲಿಕ್ಕೆ ಇತ್ತೇನೋ. ಹೌದು, ಅಲ್ಲಿ ಒಬ್ಬ ಬರೆದಿದ್ದಾನೆ, ನೀನ್ ಇದೇ ಎಲ್ಲ ಮಾಡ್ಲಿಕ್ಕೆ ಉಂಟು ಜೀವನದಲ್ಲಿ, ಬರಬೇಡ. ಹಾಗೆ ತುಂಬಾ ಇನ್ಸಿಡೆಂಟ್ ಉಂಟು. ನನಗೆ ಬೇಕಾದ ಇನ್ಸಿಡೆಂಟ್ ಬೇಕು ನಮ್ಗೆ. ನೀವು ಥರ್ಡ್ ಪೋಸ್ಟಿಂಗ್ ನ ಬಗ್ಗೆ ಹೇಳಿದ್ರಿ, ನಿಮ್ಗೆ 2 ವರ್ಷ ಟ್ರೈನಿಂಗ್ ಇತ್ತು. ಅದು ಹೇಗಿತ್ತು ಟ್ರೈನಿಂಗ್? 4 ಗಂಟೆಗೆ ಎಬ್ಬಿಸ್ತಾರೆ ಅಂತೆ, 3 ಗಂಟೆಗೆ ಎಬ್ಬಿಸ್ತಾರೆ. ಹೆಲ್ತ್ ರನ್ ಇದೆ, 4-4:15 ಎಬ್ಬಿಸಿ ಹೋಗ್ಬೇಕು. ಅಂದ್ರೆ ನಮ್ಮ ಒಂದು ಅಹಮ್ಮನ್ನು ತೆಗಿತಾರೆ ಅವರು. ಅವನ್ ಮೊದಲೇ ಹೋಗ್ತೇನೆ, ಫಸ್ಟ್ ಡೇ ಇಟ್ ಸೆಲ್ಫ್ ಅದು ಹೋಗ್ತದೆ, ಸಾಧಾರಣ ಖಾಲಿ ಆಗ್ತದೆ. ಮತ್ತೆ 3 ತಿಂಗಳು ಬೇಸಿಕ್ ಟ್ರೈನಿಂಗ್ ಉಂಟು, ಅಂದ್ರೆ ಜನರಲ್ ಟ್ರೈನಿಂಗ್, ಫಿಸಿಕಲ್ ಟ್ರೈನಿಂಗ್ ಇದೆ. ನಂತರ ನಮ್ಗೆ ಟೆಕ್ನಿಕಲ್ ಟ್ರೈನಿಂಗ್. ಫಸ್ಟ್ ಪೋಸ್ಟಿಂಗ್ ಎಲ್ಲಿ ಆಯ್ತು ನಮ್ದು ಹಕ್ಕಿಂಪೇಟೆಲ್ಲ ಆಯ್ತು. ಎಂಪೈರ್ ಟ್ರೈನಿಂಗ್, TTW ಅಂತೇಳಿ, ಟ್ರಾನ್ಸ್ಲೇಟ್, ಫೈಟರ್ ಟ್ರೈನಿಂಗ್ ವಿಂಗ್, FTW ಅಂತೇಳಿ ಫೈಟರ್ ಟ್ರೈನಿಂಗ್ ವಿಂಗ್. ಎಂಪೈರ್ಸ್ ಬೇರೆ ಈಗ ಇಲ್ಲ ಅದು. ಅದರಲ್ಲೇನ ನಾನು ಮೇಂಟೆನೆನ್ಸ್ ಮತ್ತು ಸರ್ವಿಸಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ಫಸ್ಟ್ ಪೋಸ್ಟಿಂಗ್ ಆಯ್ತು. ಆಗ್ಲೇ ನಮ್ದು 2 ಎಕ್ಸಾಮ್ ಇದೆ ಅಲ್ಲಿ, ಮತ್ತೆ LTTB, CTTB ಅಂತೇಳಿ, ಟು ಗೆಟ್ ಫಾರ್ ಫರ್ದರ್ ಕ್ವಾಲಿಫಿಕೇಶನ್ ಫಾರ್ ಗ್ರೂಪ್ 1 ಟ್ರೈನಿಂಗ್. ಅದೆಲ್ಲ ಆಯ್ತು. ಅದು ಕಂಪಲ್ಸರಿ, ಎಲ್ಲರಿಗೂ ಕಂಪಲ್ಸರಿ. ಪಾಸ್ ಆಗಿದ್ರೆ ಅದು ಮತ್ತೆ ಫರ್ದರ್ ನಮ್ಗೆ ಪ್ರಮೋಷನ್ ಇಲ್ಲ. ಪ್ರಮೋಷನ್ ನಿಮ್ದು ಟ್ರೇಡ್ ಗ್ರೂಪ್ ಚೇಂಜ್ ಆಗುದಿಲ್ಲ. ಟಾಪ್ ಗ್ರೂಪ್ ಬರ್ಬೇಕಾದ್ರೆ ಅದರಲ್ಲಿ ಏನಾದ್ರು ಇನ್ಫ್ಲೂಯೆನ್ಸ್ ಉಂಟಾ? ಕ್ವಶ್ಚನ್ ಪೇಪರ್ ಲೀಕ್? ಇಲ್ಲ, ಹಾಗೇನಿಲ್ಲ, ಎಂತದಿಲ್ಲ. ಇದೆಲ್ಲ ಕಷ್ಟ ಅಲ್ಲ. ನಾವು ಏನ್ ಮಾಡ್ತಾ ಇದ್ದೇವೆ, ಎಂಪೈರ್ ಟ್ರೈನಿಂಗ್ ನಾವೇ ಸರ್ವಿಸ್ ಮಾಡಿದ ಏರ್ಕ್ರಾಫ್ಟ್ ಅಲ್ಲಿ ಕೆಲವೊಮ್ಮೆ ನಮ್ಗೆ ನೋಡ್ಲಿಕ್ಕೆ ಇರ್ತದೆ ಆಪರೇಷನ್ ಹೇಗಿರ್ತದೆ ಹೇಳಿ. ಟ್ರೈನರ್ಸ್ ಇರ್ತದೆ ಅದರಲ್ಲಿ, 2 pilots can, 1 pilot and 1 trainer used to go. ಅವರಿಗೆ ಕೆಲವೊಮ್ಮೆ ಏನಾಗ್ತದೆ, ನಾವು ಸರ್ವಿಸ್ ಮಾಡಿದ ಮೇಲೆ ಟೆಸ್ಟ್ ಫ್ಲೈಟ್ ಇದೆ. ಹೌದು, ಬೈಕ್ ಸರ್ವಿಸ್ ಮೇಲೆ ಒಂದು ರೌಂಡ್ ಹೋದ್ವಲ್ಲ. ಎಕ್ಸಾಕ್ಟ್. ಸೊ 1 pilot, test pilot will come alone.
ಆಗ ನಾವು ಕೂಡ ಒಂದು ಖಾಲಿ ಇರ್ತೇವೆ ಸೀಟ್, ನಾವು ಕೂಡ ಬರ್ತೇವೆ ನೋಡ್ಲಿಕ್ಕೆ ಒಂದು ಆಸೆ. ಹೇಳಿ ಆಸೆ ಮತ್ತು ಎಕ್ಸ್ಪೀರಿಯನ್ಸ್ ಅಲ್ಲ. ಹೌದೌದು. ಫೈಟರ್ ಅಲ್ಲಿ ಫ್ಲೈ ಮಾಡೋದಂದ್ರೆ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾರಿಗೂ ಅದು ಸಿಗುದಿಲ್ಲ. ಪ್ರೌಡ್ ಮೂಮೆಂಟ್. Proud moment. ಹೋಗ್ತಿದ್ದು ಒನ್ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ ವಿಚ್ ಐ ವಾಸ್ ಇನ್ವಾಲ್ವ್ ಇನ್ ಸರ್ವಿಸಿಂಗ್. ನನ್ನ ಟರ್ನ್ ಕೂಡ ಸೊ ಫ್ಲೈಟ್ ಲೆಫ್ಟಿನೆಂಟ್ ಕಪೂರ್ ವಾಸ್ ಪೈಲಟ್ ಸಪೋಸ್ ಟು ಬಿ. ನಾವು ಕೇಳಿದೆ ಸರ್, ನಾನು ಹೇಳಿದ್ರು ಓಕೆ ಹೇಳಿದ್ರು ಪ್ರಿಯಸ್ ಅದೆಲ್ಲ ರೆಡಿ ಆಗೋದು. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ಬಂದರು. ನಾನು ಕೂಡ ನಮಗೆ ಅಂದರೆ ಈ ಟ್ರೈನಿ ಪೈಲಟ್ಸ್ ಇರ್ತಾರೆ, ಅವರ ಟ್ರ್ಯಾಕ್ ಸೂಟು ಹೆಲ್ಮೆಟ್ ಎಲ್ಲ ತೆಕ್ಕೊಂಡು ನಾವು ಕೂಡ ರೆಡಿ ಫ್ಲೈಟಲ್ಲಿ ಹೋಗ್ಲಿಕ್ಕೆ. ಅದು ಪ್ರೆಷರ್ ನೀವು ಚೆಕ್ ಮಾಡಕ್ಕೆ ಹೋದ್ರು ಕೂಡ ಅದೆಲ್ಲ ಹಾಕ್ಲೇಬೇಕಾ? ಅದು ಹಾಕ್ಲೇಬೇಕು. ಪ್ರೆಷರೈಸ್ ಏರ್ಕ್ರಾಫ್ಟ್ ಅಲ್ಲ, ಹೆಲ್ಮೆಟ್ ಮತ್ತೆ ಇಲ್ಲದ್ರೆ ನಿಮಗೆ ಕಿವಿಗೆ ಇದು ಎಲ್ಲ ಕಿವಿ ಯಾವುದು ಹೈ ಆಲ್ಟಿಟ್ಯೂಡ್ ಹೋಗ್ತದೆ, ಪ್ರೆಷರೈಸೇಷನ್ ಇರ್ತದೆ ಒಳಗೆ. ಸೊ ಅದು ಬರ್ತಾ ಇದ್ದೆವು. ದಟ್ ಪರ್ಟಿಕ್ಯುಲರ್ ಡೇ ವೆನ್ ಈ ಕೇಮ್ ಫಾರ್ ಟೆಸ್ಟ್ ಏರ್ಕ್ರಾಫ್ಟ್ ರೆಡಿ, ನಾನು ಹೋದೆ ರೆಡಿ ಆಗಿಲ್ಲ. ಹತ್ತಿರ ಪರ ಹೇಳಿದ್ರು, ಜಯಂತ್ ಐ ಆಮ್ ನಾಟ್ ಇನ್ ಮೂಡ್ ಟುಡೇ, ಪ್ಲೀಸ್ ಡೋಂಟ್ ಕಮ್ ಅಂತ ಹೇಳಿದ್ರು. ಶಾಕ್, ಬೇಜಾರು ಅಂದ್ರೆ ವಿ ಹ್ಯಾವ್ ಟು ಲಿಸನ್ ಟು ದೆಮ್. ಸೀನಿಯರ್ ಪೈಲಟ್ ಅಲ್ಲ ಇದು ವಾಸ್. ಓಕೆ ಸರ್, ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ಐ ಟೇಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರು. ಆಯ್ತು, ಮತ್ತೆ ಸಿ ಆಫ್ ಮಾಡಿದ್ವಿ, ಒಬ್ಬರೇ ಹೋದ್ರು. ಹೋಗಿ ದಟ್ ಇನ್ಸಿಡೆಂಟ್ ಇನ್ನೊಂದು ಕಣ್ಣ ಮುಂದೆನೇ ಏರ್ಕ್ರಾಫ್ಟ್ ಅದು ಕ್ರ್ಯಾಶ್ಡ್ ಇನ್ ಫ್ರಂಟ್ ಆಫ್ ಮೀ. ಏನ್ ಹೇಳ್ತೀರಿ? ಹೌದು. ದೆನ್ ವಾಸ್ ಲ್ಯಾಂಡಿಂಗ್ ಬ್ಯಾಕ್. ಅದು ಏನ ಏರೋಬ್ಯಾಟಿಕ್ಸ್ ಎಲ್ಲ ಮಾಡ್ತಾ ಇದ್ರು. 80s ಹತ್ರ ಆಲ್ರೆಡಿ ಕೇಬಲ್ಸ್ ಇತ್ತು. ವಿಂಗ್ ಜಸ್ಟ್ ಟಚ್ ಆಗಿ ಅಲ್ಲೇ ಯು ಆರ್ ಶೌಟಿಂಗ್ ಸೇವ್ ಮೀ ಸೇವ್ ಮೀ ಸೇವ್ ಮೀ ಅಂತೇಳಿ ನಮ್ಗೆ ಎಲ್ಲ ಅಲ್ಲಿ ನೋಡ್ತೀವಿ. ನನ್ಗೆ ಒಂದು ಸಿವಿಯರ್ ಶಾಕ್ ಅಂದ್ರೆ ಐ ಡೋಂಟ್ ನೀವು ಕೂಡ ಇರ್ತಿದ್ರಿ. ನಾನು ಹೌದು ಎಕ್ಸಾಕ್ಟ್ಲಿ ನನಗೆ ಮೂಡಿಲ್ಲ, ನೀವು ಬರಬೇಡಿ ಬೇಡ ಅಂತ ಹೇಳಿದ್ರೆ ಐ ವುಡ್ ಹ್ಯಾವ್ ಬೀನ್ ದೇರ್. ಅದೇ ಗೊತ್ತಿಲ್ಲ, ನಾನಿದ್ರೆ ಅದು ಕ್ರ್ಯಾಶ್ ಆಗ್ತಿರ್ಲಿಲ್ಲೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಇಟ್ ಹ್ಯಾಪನ್. ನಮ್ಗೆ ಅವರನ್ನು ವಿ ಕುಡ್ ನಾಟ್ ಪುಲ್ ಹಿಮ್, ಅವರಿಂದ ತೆಗಿಲಿಕ್ಕೆ ಆಗಿಲ್ಲ ನಮಗೆ. ಬಿಕಾಸ್ ಇಟ್ ವಾಸ್ ಬರ್ನಿಂಗ್, ಏರ್ಕ್ರಾಫ್ಟ್ ವಾಸ್ ಇನ್ ಫೈರ್ and he was shouting and his legs were entangled with the control cables. So my god, that was a very ಅದು ಕೂಡ ನಿಮ್ಮ ಕಣ್ಣು ಮುಂದೆ ಆಗಿದೆ. I was crying profusely. My god, ನೀವು ಎನಿಸಿ ಹೇಗಿರ್ಬೋದು ಅಂತ ಹೇಳಿ ನನಗೆ ಗೂಸ್ ಬಂಪ್ಸ್. ಹೌದು, ಇಟ್ಸ್ ವೆರಿ ಶಾಕಿಂಗ್. ನನಗೆ ಆ ಶಾಕಿಂದ ಹೊರಗೆ ಬರ್ಲಿಕ್ಕೆ ದೆನ್ ವಿ ಟುಕ್ ಹಿಸ್ ಡೆಡ್ ಬಾಡಿ, ಅವನು ತಕೊಂಡೋಗಿ ಮಾರ್ಚರ್ಲಿ ಇಟ್ಟು, ದೆನ್ ಐ ವಾಸ್ ಸೀನ್ ಹಿಸ್ ಬಾಕ್ಸ್ ಕಾಫಿನಲ್ಲ ಅವರ ಟ್ರಂಕ್, ಅವರ ಲಗೇಜ್ ಎಲ್ಲ ತರಲಿಕ್ಕಿತ್ತು. ಅವರ ಡೈರಿ ವಿ ಹ್ಯಾವ್ ಸೀನ್. ಓ ದಟ್ ವಾಸ್ ನಮಗೆ ಯು ಕಾಂಟ್ ಇಮ್ಯಾಜಿನ್ grief to write. He wrote already his complete life ಇದ್ದು ಸ್ಪ್ಯಾನ್ ಕಂಪ್ಲೀಟ್ ಬೆಳೆದ್ರು. ಮಣ್ಣತಿ ಮದುವೆ ಆಗೋದು, ಮಕ್ಕಳೆಷ್ಟು, ಮಕ್ಕಳಿಗೆ ಹೆಸರು, ಈಸ್ ನಾಟ್ ಮ್ಯಾರಿಡ್, ಕನಸು ಎಲ್ಲ ಬರೆದು ನೋಡುವಾಗ ಏನು ಪೇರೆಂಟ್ಸ್ ಕೇಮ್ ಅಂಡ್ ಫ್ಯೂನರಲ್ ಮಾಡಿದ್ವಿ ನಾವು. ದಟ್ ಇನ್ಸಿಡೆಂಟ್ ನಾನು ಸರ್ವಿಸ್ ಅಲ್ಲಿ ಯೂನಿಟಿಗೆ ಹೋದ ಸ್ವಲ್ಪ ಸಮಯದಲ್ಲಿ ಆಯ್ತದು. ಸ್ವಲ್ಪ ಸಮಯ ಅಲ್ಲ, ಈ ಇನ್ಸಿಡೆಂಟ್ಸ್ ಗಳು ತುಂಬಾ ಆಗಿರಬಹುದು, ತುಂಬಾ ಆಗಿದೆ. ನಿಮ್ಗೆ ಇದರಿಂದ ಎಲ್ಲಿಯಾದ್ರೂ ಡೌನ್ ಫಾಲ್ ಅಂತ ಹೇಳಿ ಅನ್ಸುತ್ತೆ? ಇಲ್ಲಪ್ಪ, ನಾಳೆ ಬೆಳಿಗ್ಗೆ ನನ್ಗೂ ಕೂಡ ಇಲ್ಲ ಏನಿಲ್ಲ, ಯಾವುದೇ ಇಲ್ಲ. ಅದನ್ನ ಎಣಿಸದೇ ಬರಲ್ಲ. ದಟ್ ಫೀಲಿಂಗ್ ಡಸಂಟ್ ಕಮ್ ಅಟ್ ಆಲ್. ಬರುದಿಲ್ಲ. ಬಂದ್ರೆ ನಾವು ಅಲ್ಲಿ ಉಳಿದ್ವಿ, ಎಷ್ಟೋ ಮಂದಿ ಹೋಗುದಿಲ್ಲ, ಓಡ್ತಾರೆ. ನಾ ಇಲ್ಲ, ಅದು ಬರುದಿಲ್ಲ. ಅಂತವರೇ ಹೋಗುದು ಆಕ್ಚುಲಿ ಮಿಲಿಟರಿಗೆಲ್ಲ. ನೀವು ಸುಮ್ಮನೆ ಎಲ್ಲಿ ಒಬ್ಬ ನಾನು ಮಿಲಿಟರಿ ಹೋಗ್ತೇನೆ ಅಂತ ಹೇಳಿದ್ರೆ ಅರ್ಧದಲ್ಲಿ ಒಂದೇ ಬರ್ತಾನೆ, ಓಡಿ ಬರ್ತಾನೆ, ನಿಲ್ಲುದಿಲ್ಲ. ಮಿಲಿಟರಿಗೆ ಹೋಗುವುದು ದೇವರ ಆಹ್ವಾನ ಅಂತ ಇರ್ಬೋದು, ಮಠಕ್ಕೆ ಹೋಗುದು ದೇವರ ಆಹ್ವಾನ ಅಂತ ಕೇಳಿದ್ದೇವೆ ನಾವು. ಪುರೋಹಿತರ ಮಿಲಿಟರಿಗೂ ದೇಶ ಸೇವೆಗೆ ಹೋಗುವಂಥದ್ದು ಅಂದ್ರೆ ನೀವು ಅಲ್ಲಿ 24 ಗಂಟೆ ಕಣ್ಣಲ್ಲಿ ಕಣ್ಣಟ್ಟು ಗಡಿ ಕಾಯುವುದರಿಂದ ನಾವು ಇವತ್ತು ಟಿವಿ ಮುಂದೆ ಕುತ್ಕೊಂಡು ಆರಾಮಾಗಿರ್ತೇವೆ. ನಾವು ಜಾತ್ರೆ ಸಂಭ್ರಮದಲ್ಲಿ ಎಲ್ಲ ಕೋಲ ಬಲಿ ನೇಮ ಆಟ ಅದನ್ನು ಭಾರತದ ಎಲ್ಲರೂ ರಿಯಲೈಸ್ ಮಾಡ್ಬೇಕು ಒನ್ಸ್ ಎ ವೈಲ್ ಅಟ್ ಲೀಸ್ಟ್. ನಮ್ಮ ದೇಶದ ರಾಜಕೀಯ ನಾಯಕರಲ್ಲಿ ಪ್ರಥಮತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಾನು ನಮಿಸುದು. ಯಾಕಂದ್ರೆ ಕಿಸಾನ್ ಮಾಡಿದ್ರೆ ಜವಾನ್ ಅಲ್ಲಿ ಬದುಕ್ತಾನೆ, ಏನಾದ್ರು ತಿಂದು. ಜವಾನ್ ಅಲ್ಲಿ ಮಾಡಿದ್ರೆ ಕಿಸಾನ್ ಆರಾಮವಾಗಿ. ಎಷ್ಟು ಒಳ್ಳೆ ಶಬ್ದಗಳು. ಸರಿ, ಈಗ ಗಣರಾಜ್ಯೋತ್ಸವ ಅಂತ ಹೇಳುವಾಗ ನಾನು ಆರಂಭದ ಪೀಠಿಕೆಯಲ್ಲಿ ಹೇಳಿದೆ, ನಿಮ್ಗೊಂದು ದೊಡ್ಡ ಗೌರವ. ಅನೇಕ ಪರಮವೀರ ಚಕ್ರ, ಅಶೋಕ ಚಕ್ರ ಎಲ್ಲ ಇವತ್ತು ನಾವು ಬೆಳಿಗ್ಗೆ ನೋಡಿದ್ದೇವೆ, ನಿಮಗೆ ಬಹುಮಾನಗಳಾಗಿ ಸಿಗ್ತವೆ. ಅದರಲ್ಲಿ ಬೇಜಾರ ಸಂಗತಿ ಅಂದ್ರೆ ಮರಣೋತ್ತರವಾಗಿ ಸಿಗ್ತವೆ ಕೆಲವೊಮ್ಮೆ. ಮತ್ತೆ ನಿಮ್ಮ ಒಂದು ಆಕರ್ಷಕ ಪಥ ಸಂಚಲನ, ಆ ಸ್ಟೆಪ್ಸ್ಗಳು, ಮಾರ್ಚ್ ಫಾಸ್ಟ್, ಅದು ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಬರ್ಲಿಕ್ಕಿಲ್ಲ. ಮತ್ತೆ ಪರ್ಫೆಕ್ಷನ್,
ನಿಮ್ಮ ಗನ್ನಿನ ಬಣ್ಣ, ಹ್ಯಾಟಿನ ಬಣ್ಣ, ಟ್ಯಾಂಕರ್ನ ಬಣ್ಣ, ಮಿಸೈಲ್ಸ್ ನ ಬಣ್ಣ, ಆ ಒಂದು ಸ್ಟಿಫ್ನೆಸ್ ನಾನು ಸುಮ್ಮನೆ ಕೇಳುವಂತದ್ದು. ಅಂದ್ರೆ ನಾವು ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯಲ್ಲಿ ಬೆಳಿತೇವೆ ಅಲ್ವಾ. ನೀವೀಗ ಇಡೀ ಭಾರತ ದೇಶವನ್ನು ಸುತ್ತಿದ್ದೀರಿ, ಇಡೀ ವರ್ಲ್ಡ್ ಸುತ್ತಿದ್ದೀರಿ. ನೀವು ಬಿಹಾರಿಗೆ ಹೋಗಿದ್ದೀರಿ, ನಾರ್ತ್ ಈಸ್ಟ್ಗೆ ಹೋದ್ರಿ, ಅಲ್ಲಿ ಪರಿಸ್ಥಿತಿ ಅಂದ್ರೆ ಆ ಕೊಳಚೆಯಲ್ಲಿ ಅವ್ರು ಬದುಕ್ತಾರೆ, ಅದೇ ಬದುಕವರು. ಈ ಮಿಲಿಟರಿ ಬಂದಾಗ ಹೇಗೆ ಚೇಂಜ್ ಆಗುತ್ತೆ? ಗಣತಂತ್ರ ಎಂಬುದು ಮೋರ್ ಸೂಟೇಬಲ್ ಫಾರ್ ದ ಡಿಫೆನ್ಸ್ ಪೀಪಲ್. ಯಾಕಂದ್ರೆ ಅಲ್ಲಿ ನೀವು ಹೇಳಿದಂಗೆ ಎಲ್ಲೆಲ್ಲಿಂದ ಬರ್ತಾರೆ, ಬಟ್ ಅಲ್ಲಿಗೆ ಬಂದ ಮೇಲೆ ವಿದೌಟ್ ಕಾಸ್ಟ್, ಕ್ರೀಡ್, ದೊಡ್ಡವರು ಸಣ್ಣವರು ಯಾವ್ದಿಲ್ಲದೆ ದೇ ಆರ್ ಆಲ್ ಸರ್ವೈವಿಂಗ್ ಫಾರ್ ಒನ್ ಕಾಸ್, India, ಸರ್ವ್ ನೇಷನ್, ಮದರ್ ಇಂಡಿಯಾಗೆ ಒನ್ ಕಾಸ್. ಅಂಡ್ ದೇ ಡೋಂಟ್ ರಿಮೆಂಬರ್ ವಾಟ್ ದೇರ್ ಬ್ಯಾಕ್ ಗ್ರೌಂಡ್. ಆ ಹೊತ್ತಲ್ಲಿ ಅವ್ರು ಯಾವ್ದು ಈಗ ಎಲ್ರಿಗೂ ಅಷ್ಟು ಕ್ಲೋಸ್ನೆಸ್ ನಮ್ಗೆ ಬೇರೆ ಇಲ್ಲ. ನಾವ್ಗೆ ನಾವು ನೋಡ್ಕೊಳ್ಬೇಕು. ಆ ಟೈಮಲ್ಲಿ ನಾವು ನಮ್ಮನ್ನು ನೋಡ್ಕೊಳ್ಬೇಕು, ನಾವು ದೇಶವನ್ನು ನೋಡ್ಕೊಳ್ಬೇಕು. ಸೊ ಆ ಫೀಲಿಂಗ್ ಅಲ್ಲಿ ಬಾಕಿ ದಟ್ ಇಸ್ ದ ಮೋರ್, ಅದೇ ಗಣತಂತ್ರ ಅಂದ್ರೆ ದಟ್ ಇಸ್ ಗಣತಂತ್ರ ಆಕ್ಚುಲಿ. ಇಫ್ ಯು ಆಸ್ಕ್ ಮೀ, ದಟ್ ಶುಡ್ ಬಿ. ಈಗ ಇಂಟಿಗ್ರೇಷನ್ ಬ್ರದರ್ಹುಡ್ ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ದೊಡ್ಡ ಸಂಭ್ರಮ ಅದೆಲ್ಲ ಅಲ್ಲ. ಅಂಡರ್ ದ ಟ್ರೈ ಕಲರ್ ವಿ ಆಲ್ ಆರ್ ಬ್ರದರ್ಸ್ ಅಂಡ್ ಯೂನಿಕ್ನೆಸ್, ಒನ್ನೆಸ್ ಆಫ್ ದ ಪೀಪಲ್, ದಟ್ ಇಸ್ ಗಣತಂತ್ರ. ರಿಯಲ್ ಮೀನಿಂಗ್ ಅದು ಬೇಕು. ಸುಮ್ಮನೆ ಹೋಗಿ ಪೆರೇಡ್ ಮಾಡೋದು ಅಥವಾ ನೋಡುದು, ಎಂಜಾಯ್ ಮಾಡೋದಲ್ಲ. ಆಕ್ಚುಲಿ ಇಂಟರ್ನಲ್ಲಿ ಆ ಫೀಲಿಂಗ್ ಬಂದ್ರೇನೆ. ನಿಮ್ಗೆ ಅನಿಸ್ತದ ಎಲ್ಲಿಯಾದ್ರೂ ರಾಜಕೀಯ ಈ ಡಿಫೆನ್ಸ್ ಫೋರ್ಸ್ ನಮಗೆ ನುಸುಳಿದೆ? ಬರ್ಲೇಬಾರ್ದು. ನುಸುಳಿದೆ, ತುಂಬಾ ನುಸುಳಿದೆ. ಈಗಲ್ಲ, ಈಗ ರೈಟ್ ಫ್ರಮ್ ಬಿಗಿನಿಂಗ್ ಇಟ್ ವೆಂಟ್ ಸೈಡ್ ಬೈ ಸೈಡ್. ಇಂಡಿಪೆಂಡೆನ್ಸ್ ಆದ ಎಂದಿಗೆನೆ ಒಟ್ಟಿಗೆನೆ. ಅದು ಹೇಳಬಾರ್ದು ಏನೋ ಗೊತ್ತಿಲ್ಲ ನನಗೆ, ಬಟ್ ಇಟ್ಸ್ ಆಲ್ ಹ್ಯಾಪನ್ ಬಿಕಾಸ್ ಮಿಲಿಟರಿ ಪೀಪಲ್ ಆರ್ ಟ್ರೀಟೆಡ್ ಇನ್ ದ ವೆರಿ ಲೋ. ದ ಕ್ಯಾಟಗರೈಸ್ ಲೋ ಅಂಡ್ ಲೋ ಅಂಡ್ ಲೋ ಅಂಡ್ ಲೋ. ಟು ಇಂಡಿಪೆಂಡೆಂಟ್ ಟೈಮಲ್ಲಿ our position was very much higher, but because of bureaucrats and all these things, we have been pulled down. And once Jawaharlal Nehru, he told, why we need a defense? Bye, hum log sab bye hai, humko military kiske liye? I don't need military. That was kind of. So naturally, once you don't need a thing, you will discard. You don't take much care of it, alwa. ಹಾಗೆ ಕುವೈಟ್ ಕೂಡ ಬೇಡ ಹೇಳಿತ್ತು. ಕುವೈಟ್ ಕೂಡ ಬೇಡ ಹೇಳಿ. ಯಾಕಂದ್ರೆ ನಮ್ಮ ಡಿನಾರ್ಗೆ ಇಷ್ಟು ದುಡ್ಡು ಉಂಟು, ಏನ್ ಮಾಡೋದು? ಸದ್ದಾಮ್ ಹುಸೇನ್ ಏನ್ ಮಾಡಿದ? ಆಗ ಮತ್ತೆ ನಾವು ಹೋಗ್ಬೇಕಾಯ್ತು ಅವ್ರು ಮಜಾ ಮಾಡ್ಲಿ. ಆ ವಿಷಯ ಸರಿ. ಈಗ ಮಿಲಿಟರಿಯವರಿಗೆ ಹೆಣ್ಣು ಕೊಡುದಿಲ್ಲ ಅಂತ, ಹೌದಾ? ಹಾಗೇನಿಲ್ಲಪ್ಪ, ಮಿಲಿಟರಿ ವಿಷಯ ಗೊತ್ತಿದ್ದಾರೆ ಬರ್ತಾರೆ. ಈಗ ಇನ್ ಬಿಟ್ವೀನ್ ಐ ಟೆಲ್ ಯು, couple of days back I met one small girl, very smart looking, ಉದ್ದ ಇದ್ದಾಳೆ, ವೆರಿ. ನಾನು ಖುಷಿ ಆಯ್ತು ನನಗೆ. ನಾನು ಹೇಳಿದೆ, ಬೈ ಡೋಂಟ್ ಗೋ ಟು, ಇದಕ್ಕೆ ಹೇಳಿದೆಲ್ಲ ನಮ್ದು ಬೈ ಏರ್ಕ್ರಾಫ್ಟ್, ಬೈ ಡೋಂಟ್ ಗೋ ಬಿಕಮ್ ಪೈಲಟ್. ಈಗ ಯು ಆರ್ ವೆರಿ ಸೂಟೆಬಲ್, ಫಿಸಿಕಲ್ ಅಷ್ಟು ಇದೆ, ಫೀಚರ್ಸ್ ವೆರಿ ನೈಸ್ ಅಂಡ್ ಯುವರ್ ನಾಲೆಜ್ ಇಸ್ ವೆರಿ ಗುಡ್. ಶಿ ವಾಸ್ ಟಾಕಿಂಗ್ ವೆರಿ ನೈಸ್ಲಿ. ಸೊ ನಾನು ಹೇಳಿದೆ, ನಿಮ್ಗೆ ಹೋಗ್ಬೋದು. ಇಲ್ಲ, ನಮಗೆ ಬದುಕಲಿಕ್ಕೆ ಉಂಟು. ಐ ವಾಸ್ ಶಾಕ್ಡ್. ಬದುಕಲಿಕ್ಕೆ ಅಂದ್ರೆ ನಂಗೆ ಬದುಕಲಿಕ್ಕಿಲ್ವಾ? ಅಲ್ಲೋ, ನನ್ಗೆ ಹೆದರಿಕೆ, ಸತ್ತರೆ ಅಲ್ಲಿ ಹೋಗಿ. ಯಾಕೆ ಮಿಲಿಟರಿ ಅವರು ಸಾಯ್ತಾರ? ನಾನು ಈಗ ಇಲ್ವಾ? ನನಗೆ 77 ವರ್ಷ. ಬ್ಲೈಂಡ್ ಬಿಲೀಫ್ ಅಂತ ಹೇಳುವಂತ. ಹೌದು, ಬ್ಲೈಂಡ್ ಬಿಲೀಫ್. ಇಲ್ಲ ಅಂಕಲ್, ನನಗೆ ನೀವೆಲ್ಲ ಹೇಳಿದಾಗಿಲ್ಲ. ನೋಡು, ನಾನು ಇಷ್ಟು ವಾರ ಬಂದೆ, ನಾನು ಐ ವುಡ್ ಹ್ಯಾವ್ ಡೈಡ್ ಲಾಂಗ್ ಬ್ಯಾಕ್, ಬಟ್ ಐ ನಾಟ್ ಡೈಡ್. ವೈ ಯು ಶುಡ್ ಥಿಂಕ್ ದಟ್ ಯುವರ್ ಮಿಲಿಟರಿ ಸೇರಿದ್ರೆ ನೀವು ಸಾಯ್ತಿ ಅಂತೇಳಿ ಯಾರು ಹೇಳಿದ್ದು? ಅಲ್ಲೆಲ್ಲ ಹೇಳ್ತಾರೆ ಅಂತ. ಯಾರು ಎಲ್ಲರೂ ಹೇಳು ನನಗೆ, ನಾನು ಅವ್ರನ್ನ ಮೀಟ್ ಮಾಡ್ತೇನೆ, ಹೇಳ್ತೇನೆ ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿ. ಮತ್ತೆಲ್ಲ ಹೇಳಿದ್ರೆ ನಾನು ಹೋಗು, ನೋಡು, ಎಲ್ಲ ಗೂಗಲ್ ಇದೆ ನಿನ್ನ ಹತ್ರ, ಹೋಗು, ಇವು 100% ಯು ವಿಲ್ ಬಿಕಮ್ ಎ ಪೈಲಟ್. ಭವಿಷ್ಯವನ್ನು ಹೇಳ್ಬಿಟ್ರೆ ಹೇಳುದು, ನಿನ್ಗೆ ಇಷ್ಟು ನಾಲೆಜ್ ಉಂಟು. ಶಿ ನೋಸ್ ಲಾಟ್ ಆಫ್ ನಾಲೆಜ್ ಇಸ್ ಗೈನ್ಡ್ ಇನ್ ದಟ್ ಏಜ್. ಮತ್ತೆ ಅದೇ ತುಂಬಾ ಅಡ್ವರ್ಟೈಸ್ಮೆಂಟ್, ಜಾಯಿನ್ ಆರ್ಮಿ, ಜಾಯಿನ್ ನೇವಿ, ಜಾಯಿನ್ ಏರ್ ಫೋರ್ಸ್ ಅಂತ ಹೇಳಿ. ನಾವು ಅದು ಕೂಡ ಸಣ್ಣ ಏಜ್ನಲ್ಲಿ ಒಳ್ಳೆ ಅವಕಾಶ ಇದೆ. ನಾನು ಸ್ಕೂಲಿಗೆಲ್ಲ ಹೋಗ್ತೇನೆ, ರಾಟ್ರಿಯಲ್ಲಿ ಇದ್ದಾಗ ನಾನೆಲ್ಲ ಸ್ಕೂಲಿಗೆಲ್ಲ ಹೋಗ್ತಾ ಇದ್ದೀನಿ, ಮೋಟಿವೇಟ್ ಮಾಡ್ತೇನೆ. ಕೆಲವು ಎನ್ಕರೇಜ್ ಆಗ್ತದೆ. ಬಟ್ ಈಗೇನ್ ನೆಗೆಟಿವ್, ಜನರಿಗೆ ನೆಗೆಟಿವ್ನೆಸ್ ಕಮ್ಸ್ ವೆರಿ ಫಾಸ್ಟರ್. ಪಾಸಿಟಿವ್ನೆಸ್ ಹೇಳಿದ್ರೆ ಬಹಳ ಸ್ಲೋ ಇನ್ಪುಟ್ ಆಗೋದು. ಸುಳ್ಳು ಸುದ್ದಿಗಳು ಬೇಗ ಹರಡುದು. ಎಕ್ಸಾಕ್ಟ್ಲಿ ಅದೇ. ಸತ್ಯ ಹೇಳಿದ್ರೆ ನಂಬಿಲ್ಲ ಅಂತ ಒಂದು ಅವ್ರಿಗೆ ಇನ್ಬಾರ್ನ್ ಕ್ವಾಲಿಟೀಸ್ ಬೇಕು ಅವರಿಗೆ ಅಂತ ಬರ್ಲಿಕ್ಕೆ, ಇಲ್ಲದ್ರೆ ಬರುದಿಲ್ಲ. ಇಲ್ಲಾಂದ್ರೆ ಅದು ಕರೆಕ್ಟ್ ಟೀಚಿಂಗ್ ಬೇಕು, ಅದೇ ಎಜುಕೇಶನ್ ಬೇಕು ಅಂತದ್ದು. ಸ್ಕೂಲಲ್ಲಿ ಅವರಿಗೆ ಮೋಟಿವೇಶನ್ ಬೇಕು. ಹಾಗಿದ್ರೆ ಮಾತ್ರ ಬರ್ತಾರಲ್ಲದೆ, ಇಲ್ಲದ್ರೆ ಹೆದರಿಕೆನೋ ಏನೋ ಗೊತ್ತಿಲ್ಲ. ಕೆಲವರು ಮತ್ತೊಂದು ವಿಷಯ ಅಂದ್ರೆ, ನಾವು 12 ಮಕ್ಕಳು. ನಾನು ಹೋಗುವಾಗ ನಮ್ಗೆ ಯಾರು ಕೇಳಿಲ್ಲ, ಹೋಗ್ಬೇಡ ಅಂತ ಹೇಳಿಲ್ಲ ಯಾರು. ನಮ್ಮ ಅಣ್ಣ ಹೋಗುವಾಗ ನಮ್ಗೆ ಗೊತ್ತೇ ಇಲ್ಲ, ತಮ್ಮ ಹೋಗುವಾಗ ಗೊತ್ತಿತ್ತು, ಬಟ್ ಇದೆಲ್ಲ ಔಟ್. ಬಟ್ ಈಗ ಒಂದೊಬ್ಬರು ಮಕ್ಕಳಿಗೆ, ನನ್ನ ಮಗನನ್ನು ನಾನು ಮಿಲಿಟರಿ ಕಳಿಸ್ಲಿಕ್ಕೆ ಮನಸ್ಸಿತ್ತು, ಬಟ್ ಇಂಟರ್ನಲ್ಲಿ ಒಬ್ಬ
ಒಬ್ಬ ಮಗ ಅಂತ ಹೇಳಿ ಬಂದ ಇವರು. ಬಟ್ ನಾರ್ತ್ ಇಂಡಿಯಾ ಹೋಗಿ ಒಬ್ಬ ಮಗ ಆದ್ರೆ ಒಬ್ಬನ ಒಂದು ಮಿಲಿಟರಿಲೇ ಬೇಕು. ಇವೆಲ್ಲ ಈಗ ಇಲ್ಲಿ ಒಬ್ಬ ಮಗಳು ಇರುವುದು, ಮಿಲಿಟರಿಗೆ ಸಾಯ್ತಾರ. ಯಾಕೆ ಸಾಯ್ಬೇಕು? ಮಿಲಿಟರಿ ಒಂದು ಸಾಯಿದೆ ಅಂತ ಹೇಳಿದ್ರೆ ಅದಾಗ್ತದೆ ಫನ್ನಿ. ನನಗೆ ಅದು ಅರ್ಥನೇ ಆಗುದಿಲ್ಲ. ಯಾಕೆ ಸಾಯ್ತು? ಎಲ್ಲಿ ಸಾಯಿಲ್ಲ? ಎಷ್ಟು ಯಂಗ್ಸ್ಟರ್ಸ್ ಇಲ್ಲಿ ಬೂದಿ ರೋಡಲ್ಲಿ ಸಾಯ್ತಾರೆ, ಟೂ ವೀಲರ್ಸ್ ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ಅಲ್ಲಿಂದ ಎಷ್ಟೋ ಮಂದಿ ಜಾಸ್ತಿ ಇಲ್ಲಿ ಸಾಯ್ತಾರೆ. ವಾರ ಆದ್ರೆ ಬಿಡಿ, ದಟ್ಸ್ ಎ ಡಿಫರೆಂಟ್ ಕೇಸ್ ಆಲ್ ಟುಗೆದರ್. ಹಾಗಾದ್ರೆ ದೇಶ ಸೇವೆ ಮಾಡಿ ಸತ್ತ ಅಂತ ಹೇಳಿ ಹೆಸರು ಸತ್ರ ಅಂದ್ರೆ ಈ ನಾಟ್ ಯಾವುದು ಸಾಯುದಲ್ಲ, ಅವರು ವೀರಮರಣ ಬೈಕ್ ಅವರು. ದೇ ಆರ್ ಸ್ಯಾಕ್ರಿಫೈಸ್ ದ ನೇಷನ್. ಇವರಾಗಿ ಸಾಯುದಲ್ಲ ರೋಡಲ್ಲಿ ಬಿದ್ದು, ಅವರು ಸಾಯಿದೆ. ಸಿ ದೇರ್ ಓನ್ಲಿ ಡಿಫರೆನ್ಸ್. ಈಗ ನಾವು ಸತ್ರೆ ನನಗೆ ರ್ಯಾಪಿಡ್ ವಿತ್ ದ ನೇಷನಲ್ ಫ್ಲಾಗ್, ಕ್ಯಾನ್ ಯು ಗೆಟ್ ದಟ್ ಅಪರ್ಚುನಿಟಿ? ನೋ. ಸೊ ದಟ್ ಇಸ್ ಎ ವೆರಿ ಪ್ರೈಡ್, ಇಟ್ಸ್ ಎ ಪ್ರೌಡ್ ಡೆತ್ even if we die. Even after leaving the service, I have that entitlement. My body will be wrapped with the national flag. ಯಾರಿಗಿದೆ? ಅಲ್ಲದೆ ಸಿ ಇಫ್ ಯು ಕಂಪೇರ್ ವಿತ್ ದ ಡಿಫೆನ್ಸ್ ಪರ್ಸನ್, ಇವನ್ ಆಫ್ಟರ್ ರಿಟೈರ್ಮೆಂಟ್ he is ಐಡೆಂಟಿಫೈಡ್. ಡಿಸಿಪ್ಲಿನ್ ಇರ್ತದೆ. ಅಂಡ್ ಈ ಲೈಫ್ ಆಲ್ಸೋ ಸಿ ಅವರಿಗೆ ಈಗ ಬೇಕಾದ್ರೆ ಖರ್ಚಿಗೆ ಸಂಬಳನೂ ಸಿಗುತ್ತೆ, ರೇಷನ್, ಡಿಸಿಪ್ಲಿನ್, ಮತ್ತೆ ಜಾಬ್ ರಿಸರ್ವೇಶನ್, ರೆಸ್ಪೆಕ್ಟ್. ನೋಡಿ ಈಗ ಎಷ್ಟು ರೆಸ್ಪೆಕ್ಟ್ ಇದೆ. ನಾನೊಂದು ನಾರ್ಡನ್ ಜನ ಆದ್ರೆ ನೀವು ಕರೀತಾರಲ್ಲ, ನಾನು ಇಲ್ಲಿ ಫುಲ್ ರೆಸ್ಪೆಕ್ಟ್. ರಿಪಬ್ಲಿಕ್ ಡೇ ಇಲ್ಲಿ ಅಷ್ಟು ನಾವು ಟ್ರೈನಿಂಗ್ ಎಲ್ಲ ಕೊಟ್ಟು ಯಾಕೆ? ಅದು ಮೋಟಿವೇಶನ್ಗೆ ಆಗ್ಲಿ ಅಂತೇಳಿ. ಅಲ್ಲಿ ಪೆರೇಡ್ ಮಾಡೋದಂತ ಶೋ ಅಲ್ಲ, ಜನರಿಗೆ ಆ ಎನ್ಕರೇಜ್ಮೆಂಟ್ ಆಗ್ಲಿ ಅಂತೇಳಿ. ಬಟ್ ಇಲ್ಲಿ ಕಡಿಮೆ. ನಿಮ್ದು 16 ವರ್ಷಗಳ ಟೋಟಲ್ ಸರ್ವಿಸ್. 18 ಸರ್. ಅದರಲ್ಲಿ ಎಷ್ಟು ಸರಿ ಸಾವನ್ನು ಹತ್ತಿರದಲ್ಲಿ ನೋಡಿದ್ವಿ? ಸಾವು ನನ್ನ ಲೈಫೇ ಸಾವಿನ ದವಡೆಯಿಂದ ಹತ್ತಿರದಿನ ಇದ್ದವ ನಾನು. ನಿಮಗೆ ಫುಲ್ ಕೇಳಲಿಕ್ಕಿದ್ರೆ, ನಾನು ಸಣ್ಣ ಮಗಿರುವಾಗ, ವೆನ್ ಐ ವೆರಿ ಸ್ಮಾಲ್, ಮೇ ಬಿ 1 year 1.5 year, ಮದರ್ ಮತ್ತೆ ಅಜ್ಜಿ ಎಲ್ಲ ಹೇಳ್ತಿರೋದು ನನಗೆ ನಾನು ಸತ್ತಿದ್ದೆ. ಏನೋ ಒಂದು ಕಚ್ಚಿತ್ತು ನನಗೆ. ಐ ವಾಸ್ ಕಂಪ್ಲೀಟ್ಲಿ ಬ್ಲೂ ಆಗಿದ್ದೆ. ಡಾಕ್ಟರ್ ಬಂದ್ರು, ಇದನ್ನು ಎಷ್ಟು ಡಿಸ್ಕಾರ್ಡೆಡ್ ಆಯ್ತು, ಹೋಯ್ತಾ ಆಯ್ತು, ಕೊಂಡೋಗಿ ಮಾಡಿದ್ರು ಅಂತೇಳಿ. ನನ್ನ ತಂದೆ ಬಂದ್ರು. ಹೋಗೋ ಮೊದಲು ಅಲ್ಲಿ ನಮ್ದೊಂದು ಬಿಲೀಫ್, ಅಫ್ಕೋರ್ಸ್ ಐ ಡೋಂಟ್ ನೋ, ಅಂಗಳಿಂದ ಮಣ್ಣು ತೆಗೆದು ಇದು ಅವರ ಪ್ರಸಾದ, ಬದುಕಂತೆ ಬಾಯಿಗೆ ಹಾಕಿದ್ರಂತೆ ಅಂತೆ, ನನ್ಗೆ ಗೊತ್ತಿಲ್ಲ. ದಟ್ ಇಟ್ಸ್ ಬಿ ಟ್ರೀಟೆಡ್ as medicine, that is belief, faith. ಅದೇ ದಟ್ ಇಸ್ ಮೈ ಫಸ್ಟ್ ಸರ್ವೈವಲ್. ಓಕೆ. ಆಮೇಲೆ ಸೆಕೆಂಡ್, ಬಿಫೋರ್ ಜಾಯ್ನಿಂಗ್ ಸರ್ವಿಸ್, ಆಫ್ಟರ್ ಜಾಯ್ನಿಂಗ್ ಸರ್ವಿಸ್ ಇದೆ ಅಲ್ಲ ವಾರದು. ಆಮೇಲೆ ಒನ್ಸ್ ವೆರಿ ಫನ್ನಿ, ಅಫ್ಕೋರ್ಸ್ ಇಟ್ ಬಿಯಾಂಡ್ ಸಂಬಡಿಸ್ ಬಿಲೀಫ್. ಆಕ್ಚುಲಿ ನಾನೊಂದು ಐ ವಾಸ್ ಇನ್ 8th standard. ನಾನೊಂದು ಕತ್ತಿಗೆ ಇದು ಮಾಡ್ಕೊಂಡ ಹಿಡಿ, ಅದನ್ನು ಕೊಡಪಲಿಕ್ಕೆ ಕತ್ತಿ ಕೊಡಪರೆ ಗೊತ್ತಲ್ಲ. ಸೊ ಅದನ್ನ ಮಾಡ್ಲಿಕ್ಕೆ ಹೋಗಿದ್ದು. ತಾಯಿ ಹೇಳಿದ್ರು, ಅವನು ಹೇಳಿದ ಅದಕ್ಕೆ ಹಿಡಿ ಬ್ಲಾಕ್ ಸ್ಮಿತ್, ಅವನಿಗೆ ಹಿಡಿ ಆಗ್ಬೇಕು, ಎಲ್ಲಿಂದ ತರ್ತಿ. ನಾನು ಯಾವ್ದು ಒಳ್ಳೇದು ಅಂತ ಹೇಳಿದೆ. ಅದು ಹೊಣ್ಣೆ ಮರದ್ದು ಒಳ್ಳೇದಂತ. ಹೊಣ್ಣೆದ ಮರದ ಗೇರು ಮರ ಅಂತ. ಅಲ್ಲಿ ಬಟ್ಟೆ ಹತ್ರ ಒಂದು ದೊಡ್ಡ ಹೊಣ್ಣೆ ಮರ ಇತ್ತು. ನಾನು ದೋಸ್ ಡೇಸ್ ನಾನು ಹತ್ತದ ಮರ ಇಲ್ಲ, ನನ್ಗೆ ಹತ್ತಲಿಕ್ಕೆ ಆಗದ ಮರ ಇಲ್ಲ, ಚೆನ್ನಾಗಿ ಹೋಗುದು. ನಾನು ಇಳಿಲಿಕ್ಕೆ ಆ ಕಾಲದಲ್ಲಿ ನೀವು ಬೋಲ್ಡ್ನೆಸ್ ಇತ್ತು, ಧೈರ್ಯ ಇತ್ತು. ಇಳಿಲಿಕ್ಕೆ ಆಗದ ಬಾವಿ ಇಲ್ಲ ನನಗೆ. ಯಾವ ಬಾವಿ ಆದ್ರೆ ನಾನು ಇಳಿತಾ ಇದ್ದೆ. ಹಾಗೆ ಅಂತದ್ದು ಎಕ್ಸ್ಪರ್ಟ್ ಧೈರ್ಯ ಮತ್ತೆ ಎಕ್ಸ್ಪರ್ಟೈಸ್ ಇತ್ತು. ಬಿಕಾಸ್ ನಾವು ಹಾಗೆ ಬೆಳೆದವರು. ಹೋದೆ, ಬಟ್ ಒಂದು 20 ಅಡಿ ಎತ್ತರ ಹೋಗಿದ್ದೇನೆ. 20± ಇರ್ಬೋದು. ಈಗ ಒಂದು ಹಿಡಿದು ಜಸ್ಟ್ ಕಟ್ ಮಾಡ್ಲಿಕ್ಕೆ ಇದೆ. ಪುಷ್ ಏನೋ ಗೊತ್ತಿಲ್ಲ, ಒಂದಷ್ಟು ದೂರ ಹೋಗಿ ಬಿದ್ದೆ ಕೆಳಗೆನೆ. ಹೌದು, ಫ್ರಮ್ 20 feet, ಮೋರ್ ದೆನ್ 20 feet ಮೇ ಬಿ. ಅದು ಹಿಂದೆ ಕೆಳಗಡೆ ದೊಡ್ಡ ದೊಡ್ಡ ರಾಕ್ಸ್ ಇತ್ತು. ರಾಕ್ಸ್ ಅಲ್ಲಿ ಬಿದ್ದರೆ ಅಫ್ಕೋರ್ಸ್ ಅಲ್ಲಿ ತುಂಬಾ ಇದರಲ್ಲಿ ಸ್ವಲ್ಪ ಲೆವೆಲ್ ಇತ್ತು, ಅಲ್ಲಿ ಹೋಗಿ ಬಿದ್ದಿದ್ದೇನೆ. ಸ್ವಲ್ಪ ಕಾರು ನ್ಯೂಟನ್ ಅಲ್ಲ ಬ್ರೇಕ್ ಆಯ್ತು. ಇಲ್ಲ, ಯಾವ ಲಾನು ಒಟ್ಟಾಗಿಲ್ಲ, ಸೂಪರ್ ಲಾ ಇಲ್ಲ, ಸೂಪರ್ ಲಾ ಬಿದ್ದು ಕಾಲು ಸ್ವಲ್ಪ ಸ್ಪ್ರೇನ್ ಆಗಾಯ್ತು. ಮತ್ತೆ ನನಗೆ ಹಠ ಬರೀ ನಾನು ಯಾಕೆ ಬಿದ್ದೆ, ಕರ್ಕಡೆ ಹಿಡ್ಕೊಂಡಿದ್ದೆ, ಬಿದ್ದೆ ಅಂತೇಳಿ ಎದ್ದು ಪುನಃ ಟ್ರೈ ಮಾಡಿದೆ ಹತ್ತಲಿಕ್ಕೆ. ಚಾಲೆಂಜ್ ಅಲ್ಲ ಅದೊಂದು. ಫ್ರಾಕ್ಚರ್ ಆಗಿಲ್ಲ, ಸ್ವಲ್ಪ ನೋವಾಯ್ತು. ಅದು ತರಿಚಿದಲ್ಲ, ಸ್ಪ್ರೇನ್ ಆಯ್ತು. ಒಂದು ಕಾಲು ಹೀಗೆ ಸ್ವಲ್ಪ ಆಗಿತ್ತು. ಬಂದ ಮೇಲೆ ಬಟ್ ಐ ಕುಡ್ ನಾಟ್ ಅಗೇನ್ ಹಾಕ್ಲಿಕ್ಕೆ, ಜಾಸ್ತಿ ಆಗ್ಲಿಕ್ಕಿತ್ತು. ಮತ್ತೆ ಸಣ್ಣ ಮರ ನೋಡಿದೆ, ಅದಕ್ಕೆ ಹೋಗ್ಲಿಕ್ಕೆ ನೋಡಿದೆ, ಮತ್ತೆ ಆಗ್ಲಿಲ್ಲ. ದೆನ್ ಐ ವಾಸ್ ಫೀಲಿಂಗ್ ಅನ್ಈಸಿನೆಸ್ ಸಿಗ್ತಾ ಇತ್ತು. ಮತ್ತೆ ಮನೆಗೆ ಅಣ್ಣ ಇದ್ರು, ಅವ್ರಿಗೆ ಯಾರಿಗೆ ಮೆಣಸಿಗೆ ಕೊಟ್ಟರು, ಸೈಕಲಲ್ಲಿ ಇಟ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದ ಕೂಡಲೇ ಐ ಡೋಂಟ್ ನೋ ಹೌ ಯು ಬಿಲೀವ್ ಇಟ್, ಐ ವಾಸ್ ಕೊಲ್ಯಾಪ್ಸಿಂಗ್. ಏನಾದ್ರು ಕೇಳಿದ್ರೆ ಮಾತಾಡೋಕೆ ಕೊಲ್ಯಾಪ್ಸ್ ಆಗ್ತಾ ಇದ್ದೆ ನಾನು. ದೆನ್ ಏನಾಯ್ತು ಅಂತ ಕೇಳಿದ್ರೆ ಜೋರು ಹೆದರಿಕೆ ಅಲ್ಲ,
ಮಾತಾಡ ಊಟ ಮಾಡ್ಲಿಕ್ಕೆ ಊಟ 2-3 ದಿವಸ ಆಯ್ತು. ಮತ್ತೆ ಯಾರಿಗೆ ಡೌಟ್ ಒಂದು ಈ ಮಂತ್ರವಾದಿಗಳನ್ನ ಕರ್ಕೊಂಡು ಬಂದ್ರು ನಮ್ಮ ತಂದೆ, ಏನೋ ಇದಕ್ಕೆ ಆಗಿದೆ ಅಂತ ಇವನಿಗೆ ಸೋಂಕು ಆಗಿದೆ ಅದೇನೋ ಇಟ್ಕೊಂಡಿದ್ದಾರೆ. ಅಂಡ್ ಇಟ್ ಹ್ಯಾಪನ್. ರಾತ್ರಿ ಬಂದವರು ಬಂದ ಇಲ್ಲಿ ಕೂತ್ಕೊಳಿಸಿದ ನಮ್ಮನ್ನು. ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಐ ಸ್ಟಾರ್ಟ್ ಟಾಕಿಂಗ್ ಶಾಸ್ತ್ರ ಎಲ್ಲ ಹೇಳಿಕೆ, ಕ್ರಿಶ್ಚಿಯನ್ ಶಾಸ್ತ್ರ ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಹ್ಯೂಜ್. ಅಂಡ್ ನನ್ನ ವಾಯ್ಸ್ ವಾಸ್ ಸೋ ಮಚ್. ಅಟ್ಲೀಸ್ಟ್ ಒಂದೂವರೆ ಫರ್ಲಾಂಗ್ ಜನ ಎಲ್ಲ ಬಂದಿದ್ರು. ಬಿಕಾಸ್ ಐ ವಾಸ್ ಚಮ್ಮಿ ಫಾರ್ ಮೋಸ್ಟ್ ಊರಿನವರಿಗೆಲ್ಲ ಇದ್ದೆ. ಜನರು ನೋಡ್ಲಿಕ್ಕೆ ಬಂದಿದ್ರು ನನ್ನನ್ನು, ನನ್ನ ಸ್ವರ ಕೇಳಿ. ಏನಾಯ್ತು ರಾತ್ರಿ ಇವತ್ತು ಬಟ್ 8:30, 9 o'clock. ದೆನ್ ಫೈನಲಿ ಅದೆಲ್ಲ ಮಂತ್ರಿ ಬಂದ, ಮತ್ತೆ ನಮ್ಮದು ಅದು ಇದೆಲ್ಲ ಮಾಡಿ ಸಡನ್ಲಿ ಐ ಬಿಕಮ್ ಆಲ್ ರೈಟ್. ಸರಿ ಕೊಲಾಪ್ಸ್ ಆಗಿದೆ ನಾನು. ದಿವಸ ಅದು ಮುಗಿಲಿಲ್ಲ. ಮೇನ್ ಇಂಟ್ರೆಸ್ಟ್ ಇರೋದು ಬಂದಿದ್ರಲ್ಲ ನಮ್ಮ ನೇಬರ್ ಒಬ್ಬರು ಬಂದಿರು, ಒಂದು ಪಿಂಟು. ಅವ್ರು ಯೂಸ್ ಇನ್ ದ ಗೇಟ್, ಸ್ಟ್ಯಾಂಡಿಂಗ್ ದ ಗೇಟ್. ಇದಾಗುವಾಗ ನೀವು ಒಳಗಿದ್ದಿ, ನಾವು ಮನೆ ಚಾವಡಿಯಲ್ಲಿ ನಾನು ಬಿದ್ದೆ. ದಟ್ ಫೆಲೋ ಹ್ಯಾಸ್ ಗಾನ್ ವಿತ್ ಸಮ್ ಏನೋ ನಮ್ ಲಕ್ ಗೊತ್ತಿಲ್ಲ, ಅವ್ನು ಬಿಟ್ಟು ಹೋದ. ವೆನ್ ದಿಸ್ ಮೆನ್ ಎಲ್ಲ ಹೋದ್ರು. ಈ ಜನ ಹೋದ್ಮೇಲೆ ಮನೆಯಲ್ಲಿ ನಾನು ಮಾಡಿದಾಗೆ ಮಾಡ್ತಿತ್ತಂತೆ. ಅಯ್ಯೋ, ಫನ್ನಿ ಥಿಂಗ್. ಅವ್ರು ಮತ್ತೆ ಅವ್ರು ದೇ ಡಿ ನಾಟ್ ಕೇರ್. ಚರ್ಚಿಗೆ ಹೋದ್ರು, ಫಾದರ್ ಬಂದ್ರು ಮನೆಗೆ, ಇದು ಮಾಡಿದ್ರು, ಹೋಲಿ ವಾಟರ್ ಎಲ್ಲ ಮಾಡಿದ್ರು. ದೆನ್ ಇಟ್ ವಾಸ್ ನಾಟ್ ಓಕೆ. ದೆನ್ ಅಡ್ಮಿಟ್ ಇನ್ ಕಂಕನಾಡಿ ಹಾಸ್ಪಿಟಲ್. Then in a week or so, then he has died. Oh. Then that nice change is I don't know. ಸರಿ, ಈಗ ಪಾಕಿಸ್ತಾನ ವಾರ ಆಯ್ತು. ಆ ಸಂದರ್ಭದಲ್ಲಿ ನಿಮ್ಮ ಸೀನಿಯರ್ಸ್ಗಳು ಒಂದು ಅಲರ್ಟ್ ಇರ್ಲಿಕ್ಕೆ ಹೇಳ್ತಾರೆ. ಯಾವ ಟೈಮಿಗೆ ಎಲ್ಲಿ ಕೂಡ ನಿಮ್ಗೆ ಪೋಸ್ಟಿಂಗ್ ಎಲ್ಲ ಆಗ್ಬಹುದು. ಮೋಟಿವೇಶನ್ ಹೇಗೆ ಕೊಡ್ತಿದ್ರು ಯಾವುದೇ ವಾರ್ನಲ್ಲಿ? ಅದೀಗ ನೀವು ಗಲ್ಫ್ ವಾರ್ ಹೇಳ್ತೀವಿ, ಯಾವುದೇ ವಿಲ್ ಮೋಟಿವೇಶನ್ ಅಂದ್ರೆ ನಿಮ್ಮದೇ ಒಬ್ಬ ಫ್ರೆಂಡ್. ಈಗ ನಾವಿಬ್ರು ಒಂದೇ ಅಂತ ಇದರ ಡೊಮೆಟ್ರಿಯಲ್ಲಿ ಇದ್ದೇವೆ. ನಿಮ್ಗೆ ಬೇರೆ ಬೇರೆ ಶಬ್ದ ಇರುತ್ತೆ, ಮಿಲಿಟರಿ ರೂಮ್. ಯು ಆರ್ ಲೂಸಿಂಗ್ ಮೀ, ಟುಮಾರೋ ಯು ವಿಲ್ ಲೂಸ್ ಮೀ. ಲಾಸ್ಟ್ ಅದನ್ನು ಹೇಳ್ತೀನಿ. ನಮ್ಮ 71 ಅಲ್ಲಿ ಸೇಮ್ ಥಿಂಗ್ ಹ್ಯಾಪನ್. 71 ವಾರ್, ಇಟ್ ವಾಸ್ December 4th night, something like that. Our air base was, ಇದು of course we are in line with the subject. I don't know, ನಾನು ಡಿವಿಷನ್ ಆಗ್ತಾ ಇದ್ದೆ. ಸೊ bombardment ಆಯ್ತು. 4 bombs were dropped on the runway itself. ಸೊ ಅದು ದೊಡ್ಡ ದೊಡ್ಡ ಕಲ್ಪನೆ ಗೊತ್ತಲ್ಲ, ರನ್ವೇ ಕಲ್ಪಂಡೆರಾಗಿ ರನ್ವೇ ಮಧ್ಯದಲ್ಲಿ. ಸೊ ನಮ್ಗೆ ಬೆಳಿಗ್ಗೆ 8 ಗಂಟೆಗೆ ನಾವು ಏರ್ಕ್ರಾಫ್ಟ್ ರೆಡಿ ಫಾರ್ ದ ಆಪರೇಷನ್ ಹೋಗ್ಲಿಕ್ಕೆ. ಇದು ರನ್ವೇ ಡ್ಯಾಮೇಜ್ ಆಗಿದೆ. ರಾತ್ರಿ 2 ಗಂಟೆ ಏನೋ ನಮ್ಮ ಕಮಾಂಡೆಂಟ್ ಬಂದು ಮನೆಗೆ ಎಬ್ಬಿಸಿದ್ರು. ಸೈರನ್ ಆಗಿದೆ, ನಾವು ಇದು ಮತ್ತೆ ಹಿಂದೆ ಬಂದಿವಿ, ನಮ್ಗೆ ಗೊತ್ತಿಲ್ಲ ಇದೇನಾಗಿದೆ ಅಂತೇಳಿ. ಬಂದ್ರು, ಕಮ್ಮನ್ ಎಲ್ಲರನ್ನು ಕರೆದು ನಾವು ಕ್ಲಿಯರ್ ದಟ್ ಇದು ಕಲ್ಪನೆಯನ್ನು ಕ್ಲಿಯರ್ ಮಾಡ್ಬೇಕಲ್ಲ, ರನ್ವೇ ರೆಡಿ ಆಗ್ಬೇಕು ಬೆಳಿಗ್ಗೆಗೆ. ಮತ್ತೆ ಹೊರಗಿಂದ ಜನರು ಕೂಡ, ಸಿವಿಲಿಯನ್ಸ್ ಕೂಡ ಬಂದಿದ್ರು. ಸೊ ವಿ ಆರ್ ಡೂಯಿಂಗ್ ಲೈಕ್ ದಟ್. ಇಲ್ಲಿ ರಾತ್ರಿ ಸ್ವಲ್ಪ ಬೆಳೆದಿಂಗ್ಲ ಎಲ್ಲ ಇತ್ತು. ಮಾಡ್ತಾ ಇರುವಾಗ ಸಿ ದಟ್ ಇನ್ಸಿಡೆಂಟ್ ಅಂದ್ರೆ ಹಾರ್ಡ್ಲಿ ಅವನು 4 ಬಾಂಬ್ ರನ್ವೇಲ್ ಹಾಕಿದ್ದಾನೆ, 4 ಬಾಂಬ್ ಮಣ್ಣಲ್ಲಿ ಹಾಕಿದ್ರು, ಟೈಮ್ ಬಾಂಬ್ ಟೈಪ್. ನಮ್ಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ರಾತ್ರಿ ಎಲ್ಲ ನಾವು ಹೀಗೆ ಮಾಡ್ತಾ ಇರುವಾಗ ಐ ವಾಸ್ ಫೇಸಿಂಗ್ ದಿಸ್ ಸೈಡ್. ಓಕೆ, ಅಂಡ್ ಅಲ್ಲಿ ಬ್ಲಾಸ್ಟ್ ಆಯ್ತು. ಇಟ್ ಕೇಮ್ ಲೈಕ್ ದಟ್. ಸೊ ಈಗ ನಾವು ಜನ ಆ ಕಡೆಯಲ್ಲಿ ಇದ್ರು, ಈ ಕಡೆಯಲ್ಲಿ ಇದ್ರು. ನಾನು ಬೊಬ್ಬೆ ಹಾಕಿದೆ, ಬಿದ್ದೆ ಕೂಡಲೇ. ಬಟ್ ದ ಪೀಪಲ್ ಹೂ ಹ್ಯಾಸ್ ಸೀನ್ ಮೀ ಅಂಡ್ ಫೆಲ್, ಇಟ್ ವಾಸ್ ದೇರ್ ಟೈಮ್ ಗ್ಯಾಪ್ ಇತ್ತಲ್ಲ. ಬೈ ದ ಟೈಮ್ ಇಟ್ ವಾಸ್ ಆಲ್ರೆಡಿ ಬ್ಲಾಸ್ಟ್ ಆಯ್ತು. ದಟ್ ಸೌಂಡ್ 500 ಬೌಂಡ್ಸ್ ಬಾಂಬ್ ಎಕ್ಸ್ಪ್ಲೋಷನ್ ಸೌಂಡ್ ಆಗಿರ್ಬೋದು. ಹಾರ್ಡ್ಲಿ 20 ಫೀಟ್ ಇರ್ಬೋದೇನೋ, 15 to 20 ಫೀಟ್ ನಮ್ಗಿಂತ. ನಾವು ರನ್ವೇ ಮಧ್ಯದಲ್ಲಿದ್ದೇವೆ, ಇದು ಸೈಡಲ್ಲಿ ಮಣ್ಣಲ್ಲಿದೆ. ನಾನು ಸೌಂಡಲ್ಲಿ ನಾನು ಹೇಳಿದೆ ನಾವು ಸತ್ತು ಹೋಗಿದ್ದೇವೆ ಅಂತೇಳಿ. ಏನು ಬಿದ್ದಿದ್ದೇವಲ್ಲ, ಆ ಇಂಪ್ಯಾಕ್ಟ್ ನಾವು ಎಣಿಸಿದೆ ಆಯ್ತು. ನಾನು ಎಣಿಸಿದೆ ನಾನು ಹೋಗಿ ಆಗಿದೆ ಅಂತೇಳಿ. ಮತ್ತೆ ಸ್ವಲ್ಪ ಹೊತ್ತು ಆ ಮೇಲೆ ಹೋದ ಮಣ್ಣು ಮೇಲೆ ಬೀಳ್ತಾ ಇತ್ತು. ಬೀಳುವಾಗ ಫೀಲ್ ಅಲ್ಲ, ನೋವಾಗ್ತಾ ಉಂಟು ನನಗೆ. ಜೋ ಇದ್ದೇನೆ ನಾನು, ಐ ಆಮ್ ಅಲೈವ್. ಮತ್ತೆ ಗೊತ್ತಿಲ್ಲ ಏನು ಪಾರ್ಟ್ಸ್ ಏನೋ ಹೋಗಿದೆಯಾ ಇದೆಯೋ ಅಂತ ಗೊತ್ತಿಲ್ಲಲ್ಲ. ಮತ್ತೆ ಮೇಲೆ ಕೈಗೆ ಮೂವ್ ಮಾಡೋದು, ಮತ್ತೆ ಕೈ ಇದೆ ಸರಿ ಇದೆ, ಕಾಲು ಹೀಗೆ ಮೂವ್ ಮಾಡೋದು, ಕಾಲು ಸರಿ ಇದೆ, ಮತ್ತೆ ಕಾಲು ಮತ್ತೆ ಹೀಗೆ ಸ್ವಲ್ಪ ಫುಲ್ ಆಫ್ ಮಾಡ್ಲಿಕ್ಕೆ ನೋಡಿದೆ. ಓಕೆ, ಮತ್ತೆ ಎತ್ಕೊಂಡು ಓಡಿದೆವು. MRI ಎಷ್ಟು ಸರಿ ಬಂದಿದ್ದಾನೆ, ನೀವು ಕಳಿಸಿದ್ದೀರಿ. ನಮ್ದು ಕೆಲಸ ಆಗಲಿಲ್ಲ, ಕರ್ತವ್ಯ ಕರ್ಮ ಎಲ್ಲ ಮಾಡ್ಲಿಕ್ಕೆ. ಎದುರಿನಲ್ಲಿ ಇದ್ದವರು ಸ್ವಾಮಿ, ನಮ್ಮ ಒಬ್ಬನ ತಲೆದ್ದು ಇದು ಕೆತ್ತೆ ಹೋಗಿದೆ, ಕೆಲವರದ್ದು ಕಾಲು ಕೆತ್ತಿ, ಕೈ ಕಾಲು ಎಲ್ಲ ತುಂಬಾ ಡ್ಯಾಮೇಜ್ ಆಗಿದೆ. ಬಟ್ ವಿ ಕಾಂಟ್ ರನ್ ಅವೇ. ಪುನಃ ಬಂದ್ಬೇಕು ನಾವು, ಬಿಕಾಸ್ ನಮ್ದು ಟಾಸ್ಕ್ ಇಸ್ ಇಂಪಾರ್ಟೆಂಟ್. ನಾವ್ ಮುಗಿತಂತೇಳಿ ಸ್ವಲ್ಪ ಹೊತ್ತಾಗ ಇನ್ನೊಂದು ಬಾಂಬ್. ಸೊ ಸ್ವಲ್ಪ ದೂರದಲ್ಲಿ ಆದ್ರು. ಸರಿ, 18 ವರ್ಷಗಳ ಸೇವೆ ನಂತರ ನೀವು ವೀರಸ್ತೆ ಕೊಡ್ತೀರಿ.
ಮಿಲಿಟರಿಯವರು ಡಿಫೆನ್ಸ್ ಫೋರ್ಸ್ನವರು ಹೇಗೆ ಬೇಕಾದ್ರೂ ಬದುಕು ಕಟ್ಟಬೇಕು. ನೀವು ಉದ್ಯಮಕ್ಕೆ ಕೈ ಹಾಕಿದ್ರಿ, ಅದರಲ್ಲಿ ಯಶಸ್ಸನ್ನು ಪಡೆದ್ರಿ, ಅದರಲ್ಲಿ ಕೂಡ ಜಯ. ಈಗ ನಿಮ್ಮ ಬಿಸ್ನೆಸ್ ಇಂಡಿಯಾದಲ್ಲಿ ಮತ್ತು ದುಬೈಯಲ್ಲಿ. ಅದೇ ವಾರ್ ಟೈಮಲ್ಲಿ ನಾನು ಸರ್ವಿಸ್ ಬಿಟ್ಟ ಮೇಲೆ ಲಾಸ್ಟ್ ಟೈಮ್ ನಾನು ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಇದೆ, ಕುದುರೆಮುಖ ಹೆಲಿಕಾಪ್ಟರ್ ಅಲ್ಲಿ. ದೆನ್ ಟ್ಯಾಕ್ಸಿ ಅವ್ರದ್ದು ಅಲ್ಲಿ ಪ್ರಾಬ್ಲಮ್ ಆಯ್ತು ಏರ್ಪೋರ್ಟ್. ಹೌದು, ಮತ್ತೆ ಅವರನ್ನು ಸೇರಿದೆ. ಅವರ 40 ವರ್ಷದಿಂದ ಅವ್ರ ಜೊತೆ ಇದ್ದೇನೆ. ಅವರಿಗಾಗಿ ಅವ್ರು ದುಡಿಲಿಕ್ಕೆ ಒಂದು ಜಾಗ ಮಾಡಿಕೊಟ್ಟೆ ಇವರಿಗೆ. ಆಮೇಲೆ MRP ನಲ್ಲಿ ಕ್ವಾಲಿಟಿ ಕಂಟ್ರೋಲರ್ ಆಗಿದೆ, ಅಲ್ಲಿ ಸೈಟ್ ಮಾಡಿದೆ. ಕೆಂಪ್ಲಾಸ್ನವರಿಗೆ ಒಂದು ಹೀಟ್ ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದೇನೆ, ಫ್ಯಾಬ್ರಿಕೇಶನ್ ಯೂನಿಟ್ ಮಾಡಿದ್ದೆ ಬೈಕಂಪಾಡಿಯಲ್ಲಿ. ಅದಾದ್ಮೇಲೆ ಫೈನಾನ್ಸಿಂಗ್ ಮಾಡಿದೆ. ಟ್ಯಾಕ್ಸಿದಂತೂ ಇತ್ತೆ. ಆಮೇಲೆ ಬ್ಯಾರನಿಗೆ ಹೋದೆ. ಆಡು ಮುಟ್ಟಿದ ಮತ್ತೆ ಬ್ಯಾರನಿಗೆ ಹೋದೆ. ಬ್ಯಾರನ್ನಲ್ಲಿ ಹೋಗಿ ಅದೇ ಗಲ್ಫ್ ವಾರ್ ಅಲ್ಲಿ ರೌಂಡ್ ದ ಕ್ಲಾಕ್ ವಿ ಹ್ಯಾವ್ ಬೀನ್ ಆಪರೇಟಿಂಗ್ ಫ್ರಮ್ ಬ್ಯಾರಿನ್ ಟು ಕುವೈಟ್, ಇರಾಕ್ಗೆ. ಅಲ್ಲಿ ಕೂಡ ಒಂದು ಸರ್ವೈವಲ್ ನಾನು ಹೇಳ್ತೀನಿ. ಯಾವ್ದು ಸ್ಕಡ್ ಲಾಸ್ಟ್ ಡೇ ವಿತ್ ವಾರ್ ವಾಸ್ ಓವರ್, ಸೊ ಎವ್ರಿಬಡಿ ರಿಲ್ಯಾಕ್ಸಿಂಗ್. ನಮ್ಗೆ ಕೆಮಿಕಲ್ ಗಲ್ಫ್ ವಾರ್ 2 years ಗಲ್ಫ್ ವಾರ್ 1 that is 89 ಜಾರ್ಜ್ ಬುಷ್ ಸೀನಿಯರ್. Marines, US Marines were operating from Bahrain. ಅವರು ಕಂಟಿನ್ಯೂಸ್ಲಿ ಮಾಡ್ತಿದ್ರು. ಲಾಸ್ಟ್ ಡೇ war was almost over. We are relaxing. I was sleeping on the table, and one scud from Iraq came to our bomb dump. Exactly pinpointed it came. ಅಂದ್ರೆ US ನವರು ಬೇಕಾದಷ್ಟು ಎಮ್ಯುನಿಷನ್ಸ್, ಬಾಂಬ್ಸ್, ರಾಕೆಟ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ರು. ಅದೇ ಬಾಂಬ್ ಡಂಪ್ಗೆ ಬಿಡ್ಲಿಕ್ಕೆ ಬಿದ್ರೆ ನಾವು ಇಲ್ಲ. ಬ್ಯಾರಿನ್ ವುಡ್ ಹ್ಯಾವ್ ಬೀನ್ ಔಟ್ ಆಫ್ ಮ್ಯಾಪ್. ಲಕ್ಕಿಲಿ ಇವರು ಪೇಟ್ರಿಯಟ್ ಮಿಸೈಲ್ಸ್ ಗೊತ್ತಿರ್ಬೋದಾಗ. ಸೊ ದಟ್ 4 ಮಿಸೈಲ್ಸ್ ಇರ್ತದೆ ಅದರಲ್ಲಿ. ಸೊ one will operate it whenever required. So they were relaxing. War ಹೋಯ್ತು ಅಂತೇಳಿ. Somebody's luck. And when somebody is seeing, then Scud was coming. Already it entered our base. So in the panic, he has pressed all the 4 at a time. All the 4 fire ಮಾಡಿದವು. ಅದರಲ್ಲಿ ಒಂದು ಹೋಗಿ Scud. Hardly 2 kilometers. You can imagine for the supersonic speed, 2 kilometers. What is the time? Split seconds. So that is collapse. Otherwise, ನಾನು ಕೆಳಗೆ ಬಿದ್ದ ಸೌಂಡ್ ಇಂಪ್ಯಾಕ್ಟಿಂಗ್ ನನಗೆ ಗೊತ್ತಾಯ್ತು. ನಾನು ಇನ್ನು ಬಾಂಬೆ ಆಗ್ತದೆ. ಇದು ಆಂಟಿ ಕೆಮಿಕಲ್ ಸೂಟ್ ಎಲ್ಲ ಹಾಕಿದ್ರು. ಕಪ್ಪು ಮಜ್ಜಿ ಎಲ್ಲ ಒಳಗೆ ಇತ್ತು. ಬಿದ್ದು ಬಿಟ್ಟೆ ಕೆಳಗೆ. ಮತ್ತೆ ಇದ್ದೆ, ಏನಾಗಿಲ್ಲ. ಮತ್ತೆ ಕ್ಲಿಯರ್ ಆಯ್ತು, ಬಂದ್ಬಿಟ್ಟೆ. ಈಗ ಎಲ್ಲಿದ್ದೇನೆ. ನಮ್ಮ ಕಾರ್ಯಕ್ರಮ ಮುಗಿಸುವುದಾ? ಟಿವಿ ವೀಕ್ಷಣೆ ಮಾಡುತ್ತಿರುವಂತಹ ನಮ್ಮ ಪ್ರೇಕ್ಷಕರಿಗೆ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ, ಯುವವರಿಂದ ಏನು ಹೇಳಿಕೆ ಬಯಸ್ತೀವಿ? ಯಂಗ್ಸ್ಟರ್ಸ್, ಈಗಿನ ಯುವಕರು ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ. ನಿಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸಿ. ಮಿಲಿಟರಿ ಮಾತ್ರ ಅಂತಲ್ಲ, ಅದು ಮಿಲಿಟರಿ ಇಸ್ ದ ಬೆಸ್ಟ್ ವೇ. ಯು ಕ್ಯಾನ್ ಅಟ್ ಲೀಸ್ಟ್ ಫಾರ್ ಫ್ಯೂ ಇಯರ್ಸ್, ಕೆಲವು ವರ್ಷವಾದ್ರೂ ನೀವು ಮಿಲಿಟರಿಗೆ ಸೇರ್ಲೇಬೇಕು. ಆತ್ಮೀಯ ವೀಕ್ಷಕರೇ, ಸರ್ ಜಯಂತ್ ಸುವರ್ಣ ಬಜ್ಪೆ ಪ್ರತಿ ಮಾತಿನಲ್ಲಿ ಸಾವು ಬದುಕಿನ ನಡುವೆ ಧೈರ್ಯವನ್ನು ಕಳ್ಕೊಳ್ಳಿಲ್ಲ, ಮೋಟಿವೇಟ್ ಮಾಡ್ತಾ ಇದ್ದಾರೆ. ಅವರು ಒಂದು ದೇಶಕ್ಕೋಸ್ಕರ ಮತ್ತು ಭಾರತಕ್ಕೋಸ್ಕರ ಮತ್ತು ತನಗೋಸ್ಕರ ತಾನು ದೇಶದ ಯಾವುದೋ ಒಂದು ಡಿಫೆನ್ಸ್ ಫೋರ್ಸ್ ನಲ್ಲಿ ಇರಬೇಕು ಅಂತ ಹೇಳ್ಕೊಳ್ತಾರೆ. ಮತ್ತು ವಿಶೇಷವಾಗಿ ಗಣರಾಜ್ಯೋತ್ಸವ ಈ ಸಂದರ್ಭದಲ್ಲಿ ಗಣತಂತ್ರ ಸಂಭ್ರಮದ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ತಾವು ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ದೈಜಿವರ್ಲ್ಡ್ 247 ಈ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಗಣತಂತ್ರ ಸಂಭ್ರಮದ ಕಾರ್ಯಕ್ರಮ. ಮುಂದಿನ ವಿಶೇಷ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತೇವೆ ನಿರಂತರವಾಗಿ ದೈಜಿವರ್ಲ್ಡ್ 247.